ಮೋದರಿಂಗನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಬೆಳೆಸಿರುವ ಸಾಧು ನಿಜಗುಳಿಗೆ ಬಣಿಯುವೆನೋ, ಸಾಧು ನಿಜಗುಳಿಗೆ ಬಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನು ನಿಜವಾಗಿ ಬೆಳಗಿ ನಿಜದೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲವೇದಾತ ಕೇಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನ ದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯವರೆಗೂ ಸಾಗಿ ಬಂದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 7ನೇ ಅಧ್ಯಾಯ ಇಂದಿನ ಪ್ರಾರಂಭದ ವಿಷಯವಾಗಿದ್ದು, ಹಿಂದಿನ 6ನೆಯ ಅಧ್ಯಾಯದಲ್ಲಿ ಯಾವಾಗಲೂ ಈ ಭಗವದ್ಗೀತೆ ಎನ್ನುವ ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂದರೆ ಉಪನಿಷತ್ತು. ಇದರಲ್ಲಿ ಎಲ್ಲ ಯೋಗಿಗಳಾಗಲಿ, ತಪಸ್ವಿಗಳಾಗಲಿ, ತ್ಯಾಗಿಗಳೇ ಆಗಲಿ, ಭೋಗಿಗಳೇ ಆಗಲಿ, ಆ ಒಂದು ಮಹಾತ್ಮರು ಹೇಳಿದಂಥ ತತ್ವಮಸಿ ಮಹಾವಾಕ್ಯದಲ್ಲಿ, ಗುರುವಾಕ್ಯದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ತನ್ನಲ್ಲಿಯೇ ತಾನು ಲೀನವಾಗಿ ಅಂತರಾತ್ಮವನ್ನು ಸದಾಕಾಲ ಭಜಿಸಬೇಕು ಅಂದರು.
ಭಜನೆ ಅಂದ್ರೆ ಏನರ್ಥ? ಭವದಲ್ಲಿ ಜನಿಸಿದ್ದನ್ನು ನೆನೆ, ಅದಕ್ಕೆ ಭಜನೆ ಅಂದ್ರು. ನಾವು ಅದರ ಅರ್ಥ ಮಾಡಲಾರ್ದ ಬರೇ ತಾಳ, ದಮ್ಮಡಿ, ರಾಗ ಇದು ತಪ್ಪಂತ ಅರ್ಥ ಅಲ್ಲ. ಅದರ ಲಕ್ಷ್ಯಾರ್ಥ ಏನಂದ್ರೆ ಭ ಅಂದ್ರೆ ಭವ, ಜ ಅಂದ್ರೆ ಜನಿಸಿದ್ದು, ಯಾಕ ಅಂತ ನೆನೆ ಅಂದ್ರೆ ವಿಚಾರವನ್ನು ಮಾಡು ಅಂತೇಳಿ ಭಜನೆ ಹೇಳ್ತದೆ. ಹಾಗಾಗಿ ಅಂತರಾತ್ಮದ ಭಜನೆಯನ್ನ ನೆನ್ನಲ್ಲೇ ಇರುವಂತ ಆ ಆತ್ಮನ ನೆನಪನ್ನ ಸ್ಮರಣೆಯನ್ನ ಸದಾಕಾಲ ಮಾಡಿದ್ದಾದರೆ ನೀನು ಮುಕ್ತನಾಗುವಿ ಅರ್ಜುನ ಅನ್ನುವಂಥ ಅಭಿಪ್ರಾಯವನ್ನ ಶ್ರೀಕೃಷ್ಣ ಭಗವಂತ ಇಲ್ಲಿಯವರೆಗೆ ಹೇಳ್ತಾ 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 ಬಂದ. ಈಗ 7ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನ ಭಗವಂತ ಅರ್ಜುನನಿಗೆಂದರೆ ಜ್ಞಾನ ಮತ್ತು ವಿಜ್ಞಾನ ಯೋಗ ಅಂತ. ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ವಿಜ್ಞಾನ ಜ್ಞಾನ ಅನ್ನುವಂಥ ಶಬ್ದಗಳು ಬೇರೆ ಆದರೂ ಕೂಡ ಅದರ ವಿಚಾರವನ್ನು ಮಾಡಿದರೆ ಜಗತ್ತನ್ನು ಬಿಟ್ಟು ಪರಮಾತ್ಮನಿಲ್ಲ, ಪರಮಾತ್ಮನನ್ನು ಬಿಟ್ಟು ಜಗತ್ತಿಲ್ಲ ಅನ್ನುವುದನ್ನ ಈಗ ಮತ್ತೆ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಕಾರಣ ಬಹಳಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ ಈ ಎಲ್ಲರ ಅಂತಃಕರಣದಲ್ಲಿ ಸಾಕ್ಷಿ ರೂಪವಾಗಿ ಬೆಳಗುವಂತ ಒಂದು ಜ್ಯೋತಿ ಅದಲ್ಲ. ಆ ಜ್ಯೋತಿ ಹೇಗಿದೆ ಅಂದ್ರೆ ಎಲ್ಲರ ಮನೆಯಲ್ಲಿ ದೀಪಗಳು ಬೇರೆ ಬೇರೆ ಇರಬಹುದು. ಒಬ್ಬರು ಪಣತಿ ಹಚ್ಚುತ್ತಾರ, ಒಬ್ಬರು ಚಿಮಣಿ ಹಚ್ಚುತ್ತಾರ, ಒಬ್ಬರ ಮನೆಯಲ್ಲಿ ಬಿಸಿಲು ಇರ್ತಾವ, ಒಬ್ಬರ ಮನೆಯಲ್ಲಿ ಲೈಟ್ ಇರ್ತಾವ. ಈಗ ಎಲ್ಲರ ಮನೆಯಲ್ಲಿ ಭಾಗ್ಯ ಜ್ಯೋತಿ ಅಂತ ಆಗ್ಯದ. ಎಲ್ಲರ ಮನೆಯಲ್ಲಿ ಒಂದೇ ರೀತಿ ಬೆಳಕು. ಅವು ದೀಪಗಳು ಬೇರೆ ಬೇರೆ ಆದರೂ ಕೂಡ ಎಲ್ಲರ ಮನೆಯಲ್ಲಿ ಬೆಳಕು ಒಂದೇ ಆಗಿಲ್ಲ. ಈ ದೀಪ ಬೇರೆ ಇದ್ದಂಗೆಲ್ಲ ಬೆಳಕು ಬೇರೆ ಆಗ್ತದೇನೋ? ಬೆಳಕು ಒಂದೇ ಇದೆ. ಅದರಂತೆ ಅಂಥ ಅಂತರ್ಯಾಮಿಯಾದಂಥ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನ ಮಾಡುತ್ತೇನೆ ಅಂತ ಗ್ರಂಥಕರ್ತರು ಇಲ್ಲಿ ನಮಸ್ಕಾರ ಮಂಗಲವನ್ನು ಮಾಡಿ ನಂತರ ಗ್ರಂಥದ ಆರಂಭ ಮಾಡುವಾಗ ನಾವು ಬೆಳಗ್ಗೆ ಹೇಳುವಾಗ ಆ ಭಗವಂತನನ್ನ, ಪರಮಾತ್ಮನನ್ನ, ದೇವರನ್ನ ಹೇಗೆ ಸ್ಮರಣೆ ಮಾಡ್ತೀವಿ ಅದೇ ಪ್ರಕಾರ ಗ್ರಂಥಕರ್ತರು ಗ್ರಂಥವನ್ನ ರಚನೆ ಮಾಡುವಾಗ ಆರಂಭ ಮಾಡುವಾಗ ಶಿಷ್ಟಾಚಾರ ಸಂಪ್ರದಾಯ ಪದ್ಧತಿಯಂತೆ ಪರಮಾತ್ಮನಿಗೆ ನಮಸ್ಕಾರ ಅವರು ಮಾಡ್ತಾರೆ. ಮತ್ತೆ ಸದ್ಗುರು ಪರಂಪರೆಯನ್ನ ಸ್ಮರಿಸಿ, ಇದಕ್ಕೆ ಎರಡನೇದು ಮುಖ್ಯವಾದದ್ದು ಯಾವುದಂದ್ರೆ ಸದ್ಗುರುವಿನ ಪರಂಪರೆಯನ್ನು ಸ್ಮರಿಸಿ ಬ್ರಹ್ಮವಿದ್ಯೆ ಸಂಪ್ರದಾಯಕರ್ತರಾದವರು ಈಗ ನಮಗೆ ಸಿಕ್ಕಂತ ಗುರುಗಳು ಇಲ್ಲಂತಲ್ಲ, ಅವರ ಸ್ಮರಣೆಯನ್ನು ಮಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅತ್ಯಂತ ಮುಖ್ಯವಾಗಿದ್ದಂಥ ಬ್ರಹ್ಮವಿದ್ಯೆ ಸಂಪ್ರದಾಯದಲ್ಲಿ ಬಂದು ಹೋದಂಥ ಅನೇಕ ಋಷಿ ಮುನಿಗಳನ್ನ ನಾವು ನೆನಪು ಮಾಡಬೇಕು. ಕಾರಣ ಅಂದ್ರೆ ಭಗವಂತನ ವಾಕ್ಯಗಳು ಇವು ಋಷಿ ಮುಖಾಂತರವಾಗಿ ನಮಗೆ ಬಂದು ಮುಟ್ಟ್ಯಾವ. ನೇರವಾಗಿ ಪರಮಾತ್ಮನ ವಾಕ್ಯ ನಮಗೆ ಮುಟ್ಟಿಲ್ಲ. ಆ ಋಷಿಗಳು ಆ ಭಗವಂತನ ವಾಕ್ಯವನ್ನ ಸ್ಮರಣೆಯಲ್ಲಿಟ್ಟುಕೊಂಡು ತಮಗೆ ತಿಳಿದಂಥ ಜ್ಞಾನದ ರೀತಿಯಲ್ಲಿ ನಮ್ಮಂಥವರಿಗೆ ಹೇಳಿದರೆ ತಿಳಿಯಲಿಕ್ಕೆ ಅಸಾಧ್ಯ ಅಂತ ವಿಚಾರವನ್ನು ಮಾಡಿ ಪಾಮರರನ್ನ ಪವಿತ್ರ ಮಾಡೋದಕ್ಕೋಸ್ಕರವಾಗಿ ತಮ್ಮದೇ ಆದಂಥ ಅನುಭವಗಳನ್ನು, ಯುಕ್ತಿಗಳನ್ನು, ಪ್ರಮಾಣಗಳನ್ನು ಸೇರಿಸಿ
ಅವುಗಳೆಲ್ಲವನ್ನ ಸರಳೀಕರಣ ಮಾಡಿ ಪ್ರತಿಯೊಬ್ಬರಿಗೆ ಇದು ಮುಟ್ಟಲಿ ಅನ್ನುವ ವಿಚಾರ ಮಾಡಲ್ಲ ಋಷಿಮುನಿಗಳಂಥದ್ದು. ಅವ್ರನ್ನ ನೆನೆಸ್ಬೇಕು ನಾವು. ಸಂಸ್ಕೃತ ಭಾಷೆಯಲ್ಲಿ ಇರುವಂಥ ಸಾಮಾನ್ಯ ವಿಚಾರ ನಿಮಗೆಲ್ಲ ಗೊತ್ತಿದೆ. ಬೃಹದಾರಣ್ಯಕ ಉಪನಿಷತ್ತು ಸಂಸ್ಕೃತದಲ್ಲಿ ಇದ್ದದ್ದು. ಅದು ಕನ್ನಡದಲ್ಲಿ ಏನಾಯಿತು? ಪರಮ ಅನುಭವ ಬೋಧೆ ಅಂತಾಯ್ತು. ಮತ್ತೆ ಶ್ರೀರಾಮಚಂದ್ರನಿಗೆ ವಶಿಷ್ಠನು ಉಪದೇಶ ಮಾಡಲಿಲ್ಲ, ಯೋಗ ವಾಸಿಷ್ಠ. ಆ ಗ್ರಂಥ ಇದರಲ್ಲಿ ಅದ ಸಂಸ್ಕೃತ ಭಾಷೆಯಲ್ಲಿರೋದು. ಇನ್ನೂ ಹಲವು ಗ್ರಂಥಗಳನ್ನು ವಿಚಾರ ಮಾಡಿದಾಗ ಸಂಸ್ಕೃತ ಭಾಷೆಯಲ್ಲಿ ಇದ್ದಂಥ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಇದ್ದಂತೆ ಗುರುಗಳು ನಮಗೆ ಹೇಳಿದ್ರು ಅಂತ ಇಟ್ಕೋ, ನಮಗೇನಾದ್ರು ತಿಳಿತೇನೋ? ವಿಚಾರ ಮಾಡಿ ನೋಡ್ರಿ. ಇಲ್ಲಿ ವಿಚಾರಕ್ಕೆ ಬಹಳ ಪ್ರಾಮುಖ್ಯತೆ ಅದ. ಆಚಾರಕ್ಕಿಂತ ವಿಚಾರ ಬಹಳ ಮುಖ್ಯ. ಕರ್ಮದಲ್ಲಿ ಆಚಾರ ಬಹಳ ಮುಖ್ಯ, ಆದರೆ ಜ್ಞಾನದಲ್ಲಿ ವಿಚಾರ ಮುಖ್ಯ. ಇಲ್ಲಿ ಅದಕ್ಕೆ ವಿಚಾರಣೆ ಪರಮ ಔಷಧ ಅಂತ ಕರೆದಲ್ಲಿ. ಹಾಗಾಗಿ ಭಗವದ್ಗೀತೆ ಏನು ಮಾಡ್ತದ ಅಂದ್ರೆ, ಯಾವ ವಿಧವಾದ ಸಹಾಯವನ್ನ ಮಾಡುತ್ತದೆ ಅಂತ ನೀವು ವಿಚಾರ ಮಾಡಿದರೆ, ನದಿ ತನ್ನ ಮೂಲ ಗಮ್ಯಸ್ಥಾನವನ್ನ ಸೇರಿ ನಿತ್ಯ ಅದು ಶಾಂತಿಯನ್ನ ಪಡಿತದೋ ಮತ್ತೆ ಅಶಾಂತಿ ಆಗ್ಯದೋ? ಶಾಂತಿಯನ್ನ ಪಡಿತದ. ಯಾಕಂದ್ರೆ ಅದು ತನ್ನ ಮೂಲ ಸ್ಥಾನ ಸಮುದ್ರವೇ. ಆ ಸಮುದ್ರದಿಂದ ಅದು ಹಾವಿಯಾಗಿ ಆಕಾಶಕ್ಕೆ ಹೋಗಿ ತದನಂತರ ಮೋಡಗಳಾಗಿ ಮತ್ತೆ ಹನಿಯಾಗಿ ಮಳೆಯಾಗಿ ಈ ಭೂಮಿಗೆ ಬಿತ್ತು ನೀರು. ಆ ಸಮುದ್ರದಲ್ಲಿ ಶಾಂತಿಯಾಗಿತ್ತು ಮೊದಲು. ಆ ಸಮುದ್ರದಿಂದ ಕಡೆಗಾದಾಗ ಅದಕ್ಕೆ ಪುರುಸತ್ತೆ ಇಲ್ಲ ನೋಡ್ರಿ. ಬರೇ ಅಶಾಂತಿ 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 ಅಂದ್ರೆ ಬಿಡುವಿಲ್ಲ ಅಂತ. ಅದಕ್ಕೆ ಎಲ್ಲೇನೋ ಸ್ವಲ್ಪ ವಿಶ್ರಾಂತಿ ಪಡಿಬೇಕಂದ್ರೆ ಆಸ್ಪದ ಇಲ್ಲ, ಆ ಜಾಗನೇ ಇಲ್ಲ. ಅದಕ್ಕೆ ಭೂಮಿಗೆ ಬಿದ್ದ ಮೇಲೆ ಆದ್ರೂ ಸುಮ್ಮನೆ ಆದೇನೋ, ಬಿದ್ದ ತಕ್ಷಣ ಓಡದೆ 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 ಬಾವಿಯಲ್ಲಿ ಹೊಡಿತು, ಅಲ್ಲಿಂದ ಹಳ್ಳಕ್ಕೆ ಹೊಡಿತು, ಹಳ್ಳದಿಂದ ನದಿಗೆ ಹೊಡಿತು, ನದಿಯಲ್ಲಿ ಸಮಾಧಾನ ಆದನು, ಅಲ್ಲಿಯೂ ಓಡದೆ ಓಡದೆ ಓಡದೆ. ಯಾವಾಗ ತನ್ನ ಮೂಲ ಸ್ಥಾನ ಯಾವುದು? ಸಮುದ್ರ ಅಲ್ಲ. ಅಲ್ಲಿಗೆ ಹೋದ್ಮೇಲೆ ಅದಕ್ಕೆ ಶಾಂತಿ ಆಯ್ತು ಅಶಾಂತಿ ಆಯ್ತು? ಶಾಂತಿ. ಅದರಂತೆ ನಾವುಗಳೆಲ್ಲರೂ ನಮ್ಮ ಮೂಲ ಸ್ವರೂಪದಿಂದ ಬೇರೆಯಾಗಿವೆ. ಬೇರೆಯಾಗಿ ಮೂಲ ಸ್ವರೂಪವನ್ನ ಬಿಟ್ಟು ಬೇರೆ ಆಗಿವಿ. ಆ ಮೂಲ ಸ್ವರೂಪದಲ್ಲಿ ಇದ್ದಂತ ಶಾಂತಿ ಬೇರೆಯಾದಾಗ ನಮ್ಗೆ ಅಶಾಂತಿ ಆಗ್ಯದ ನೋಡ್ರಿ. ಅದಕ್ಕೆ ಜೀವನು ಓಡ್ತಾ ಉಂಟಾನ. ಜಾಗರದಲ್ಲಿ ಓಡ್ತಾನ, ಸ್ವಪ್ನದಲ್ಲಿ ಓಡ್ತಾನ, ನಿದ್ರೆಯಲ್ಲಿ ಸ್ವಲ್ಪ ಶಾಂತಿ ಆದ್ರೂ ಕೂಡ ಮತ್ತೆ ಎದ್ದಗಳೇ ಓಡದೆ ಓಡದೆ ಓಡದೆ. ಮತ್ತೆ ಭೋಗ ಭಾಗ್ಯದಲ್ಲಿ ಆದ್ರೂ ವಿಶ್ರಾಂತಿ ಪಟ್ಟದೇನು? ಸಾಮಾನ್ಯ ಬಡವನಿಗೆ ಇದ್ದಷ್ಟಂತ ಶಾಂತಿ ರಾಜ ಮಹಾರಾಜರಿಗಿಲ್ಲ. ಅವರಲ್ಲಿ ಬರೇ ಅಶಾಂತಿ, ಬೆಳಗ್ಗೆದ್ರೆ ಬರೇ ಕ್ರಾಂತಿ. ನೋಡ್ತಲ್ಲ ಜಗತ್ತು ಯಾವ ಪರಿವರ್ತನೆ ಆಗ್ಯದಂತ. ಅಂಥ ಪ್ರತಿಯೊಂದು ಜೀವಿಗೆ ತನ್ನ ಗಮ್ಯಸ್ಥಾನ, ನಮ್ಮದು ನಿಜವಾದ ಮೂಲಸ್ಥಾನ ಯಾವುದು? ಬ್ರಹ್ಮ ಸ್ವರೂಪ ಅದ. ಆ ಬ್ರಹ್ಮ ಸ್ವರೂಪವನ್ನು ಸೇರಿ ನಾವು ನಿತ್ಯ ಶಾಂತಿಯನ್ನ ಪಡೆದುಕೊಳ್ಳಬೇಕಾಗಿತ್ತಂದ್ರೆ ಈ ಭಗವದ್ಗೀತೆ ಅನ್ನುವ ಗ್ರಂಥ ನಮಗೆ ಸಹಾಯವನ್ನು ಮಾಡ್ತದೆ, ನಮಗ ಸಹಕಾರವನ್ನು ಕೊಡ್ತದ. ಅದೇ ರೀತಿ ಇಲ್ಲಿ ಹೇಳುವಂತ ತತ್ವಮಸಿ ಮಹಾವಾಕ್ಯ ಅಂತ ಏನದ,
ತತ್ ತ್ವಮ್ಮು ಅಸಿ. ನಾವೆಲ್ಲರೂ ಪರಮಾತ್ಮ ಬೇರೆ ಜೀವಾತ್ಮನೇ ಬೇರೆ ಅಂತ ನಾವು ಬೇರೆ ಅಂತ ತಿಳ್ಕೊಂಡಕ್ಕ ನಮಗೆ ಶಾಂತಿ ಇಲ್ಲ. ಈ ಜೀವನಿಗೆ ಯಾಕೆ ಶಾಂತಿ ಇಲ್ಲ? ಬೇರೆ ಏನಂತೀವಿ. ಯಾವಾಗ ತತ್ವಮಸಿ ಮಹಾವಾಕ್ಯ ಅನ್ನುವುದು ಇದು ಒಂದು ಮಾಡಿ ಬೇರೆಯಾಗಿರುವಂಥ ಜೀವನನ್ನ ಶಿವನನ್ನಾಗಿ ಮಾಡುವ ಸಾಮರ್ಥ್ಯ ಉಂಟು. ಅದಕ್ಕಾಗಿ ಈ ಗ್ರಂಥದ ಪ್ರಯೋಜನ ಬಹಳ ಅಂತ ಮಹಾತ್ಮ ಹೇಳ್ತಾರೆ. ಹೀಗೆ ಅನಂತ ರೀತಿ ವಿಚಾರ ಮಾಡಿದರೆ ನಮಗೆ ಒಂದು ದೃಷ್ಟಾಂತವನ್ನು ಹೇಳಬೇಕಾದ್ರೆ, ಅಂಗಡಿಯಿಂದ ಅಕ್ಕಿಯನ್ನ ನಾವು ರೊಕ್ಕ ಕೊಡ್ತಾ ಇರ್ತೀವಿಲ್ಲ, ತಂದ್ವಿ. ಆ ಅಕ್ಕಿ ತಂದ ಮೇಲೆ ನೇರವಾಗಿ ಅಡಿಗೆಯನ್ನು ನಾವು ಮಾಡೋದಿಲ್ಲ. ಅದರಲ್ಲಿ ಇರುವ ಕಲ್ಲು ಮಣ್ಣುಗಳನ್ನು ಬೇರ್ಪಡಿಸಿ ಅಕ್ಕಿಯನ್ನು ಕೇಳ್ತಾರ, ಇಲ್ಲ ಬೆರಳಿನಿಂದ ಆರಿಸ್ತಾರ. ಆವಾಗ ಆ ಅಕ್ಕಿಯನ್ನ ಅನ್ನವನ್ನ ಮಾಡಿ ಉಪಯೋಗಿಸಿಕೊಂಡಂತೆ. ಇದು ಎಲ್ಲರ ಮನೆಯಲ್ಲಿ ಗೊತ್ತಿದ್ದ ವಿಷಯ. ಹಾಗೆ ನಾನು ನೀನು ಎಂಬ ಮಾತಿನಿಂದ ಹೇಳುವ ವಿಚಾರದಲ್ಲಿ ಆತ್ಮನಲ್ಲಿ ಸೇರಿದ ಏನು ಅಕ್ಕಿಯಲ್ಲಿ ಕಲ್ಲು ಮಣ್ಣು ಸೇರವಿಲ್ಲ, ಅದರಂತೆ ಆತ್ಮನಲ್ಲಿ ಏನು ಸೇರ್ಯವ ಅಂದ್ರೆ ಅನಾತ್ಮ ವರ್ಗಗಳು ಸೇರ್ಯವ. ಅನಾತ್ಮ ಯಾವ್ರಿ ಅಂತ ವಿಚಾರ ಮಾಡಿದರೆ, ಈ ದೇಹ ಇದು ಅನಾತ್ಮ. ಇದರಲ್ಲಿ ಇರುವಂತ ಸ್ಥೂಲ ಸೂಕ್ಷ್ಮ ಕಾರಣ ಕೂಡ ಅನಾತ್ಮ. ಇವರ ಸಂಬಂಧಿಗಳೇನಾರ ಅವರೆಲ್ಲರೂ ಅನಾತ್ಮ. ಸತ್ವಗುಣ, ರಜಗುಣ, ತಮಗುಣ ಇವೆಲ್ಲ ಅನಾತ್ಮ. ಇದರಲ್ಲಿ ಕಾಣುವಂತ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತಃಕರಣ ಸಹಿತವಾಗಿ ಪ್ರಾಣ ಕೂಡ ಇದು ಅನಾತ್ಮ. ಪ್ರಾಣ ಆತ್ಮ ಅಲ್ಲ. ಯಾಕೆ ಆತ್ಮ ಅಲ್ಲ ಅಂದ್ರೆ, ಪ್ರಾಣಕ್ಕ ಚಲನತ್ವ ಗುಣ ಅದ, ಆತ್ಮ ಚಲನತ್ವ ಅದೇನು. ಆತ್ಮ ನಿಶ್ಚಲ ಅಂತ. ನೀನು ಈ ವರ್ಷ ಕನ್ಯಾಕುಮಾರಿಗೆ ಹೋಗು, ಈ ವರ್ಷ ಕಾಶಿಗೆ ಹೋಗು, ಇನ್ನೂ 1000 ವರ್ಷ ಬಿಟ್ಟು ಹೋದ್ರು ಕೂಡ ಕಾಶಿಯಲ್ಲೇ ವಿಶ್ವನಾಥರ್ತನ ಬೇರೆ ಕಡೆ ಹೋಗೋದಲ್ಲ. ರಾಮೇಶ್ವರದಾಗಿರ್ತದೆ, ಅವ್ರು ಕಾಶಿಗೆ ಹೋಗೋದಿಲ್ಲ. ಯಾಕೆ ತಿರುಗಾಡಂಗಿಲ್ಲ ಅಂದ್ರೆ ಅಚಲ ಅಂತ. ದೇವರು ಅಚಲ. ಅದರಂತೆ ಈ ದೇಹಗಳು ಹೋಗ್ತಾವ ನೋಡ್ರಿ, ಹೋಗುತ್ತಿದೆ ಕಾಯ ವ್ಯರ್ಥ, ಇದು ಹೋಗದೆ. ಆದರೆ ಮಹಾತ್ಮದು ಹೋಗೋದನ್ನು ವ್ಯರ್ಥ ಹೋಗ್ತದಂತ ಹೇಳಕ್ ಬಂದಿಲ್ಲ. ನಮಗೂ ಗೊತ್ತದ, ನಿಮಗೂ ಗೊತ್ತದ. ದೇಹ ಹೋಗೋದನ್ನ ಸಾಮಾನ್ಯ ಒಬ್ಬ ಅಜ್ಞಾನಿ ಸ್ತ್ರೀಗಳಿಗೂ ಗೊತ್ತು, ಪುರುಷನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆಯ್ತಪ್ಪ ಇನ್ನು ಬಹಳ ದಿನ ಇರಂಗಿಲ್ಲ, ಓತನ ಅಥವಾ ಹೋತೀನ ಅಂತ ಹೇಳ್ಬೋದು. ಇದನ್ನ ಹೇಳಕ ಭಗವದ್ಗೀತೆ ಹೊಂಟಿಲ್ಲ, ಇದನ್ನ ಹೇಳಕ್ ಹೊಂಟಿಲ್ಲ. ಈ ಹೋಗೋದ್ರೊಳಗಾಗಿ ಇದನ್ನ ಸಾರ್ಥಕ ಮಾಡಿಕೋ ಅಂತ ಹೇಳಕ್ ಬಂದವು. ಹೋಗೋದ್ರೊಳಗಾಗಿ ಸಾರ್ಥಕ ಮಾಡಿಕೋ. ಯಾಕಂದ್ರೆ ಇದು ಎಲ್ಲಾ ಪ್ರಮುಖರು ಕೂಡ ಹೇಳಿದ್ದು ಒಂದೇ ಮಾತು, ಮೃತ್ಯು ಮುಟ್ಟದ ಮುನ್ನ ಕೂಡೋ ಕೂಡಲ ಸಂಗಮ ದೇವನ ಅಂದ್ರು. ಏನು ಮುಟ್ಟದ್ರಾಗ ಸಾವು ಅನ್ನುವುದು ನಮ್ಮನ್ನ ಸ್ಪರ್ಶ ಮಾಡದ್ರೊಳಗಾಗಿ ನೀನು ನಿನ್ನ ಸ್ವರೂಪವನ್ನು ಮುಟ್ಟು ಅಂತ ಅರ್ಥ. ಯಾಕ್ರಿ ಅಂದ್ರೆ ಎಲ್ಲ ಒಂದು ವಿಷಯಕ್ಕ ಅಥವಾ ಬೇರೆ ಬೇರೆದಕ್ಕೆ ಕೆಲವು ಉಪಾಯಗಳವ, ಜಾಣತನದಿಂದ ಕಡಿಬಹುದು.
ಆದ್ರೆ ಮುಟ್ಟು ಯಾವಾಗ ನಮ್ಮನ್ನು ಮುಟ್ಟುತ್ತದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತೂ ಆಗೋದಿಲ್ಲ. ಗೊತ್ತಾಯ್ತಂದ್ರೆ ನಾವು ಈ ಭೂಲೋಕದಾಗ ಇರ್ತಿದ್ದಿಲ್ಲ. ಯಾವ್ಯಾವ ಲೋಕದಲ್ಲಿ ಇದ್ದು ಏನೇನೋ ಗದ್ದಲ ಮಾಡ್ತಿದ್ವೋ ಗೊತ್ತಿಲ್ಲ. ಸಾಹಿತ್ಯವಂತ ಇಷ್ಟು ಗೊತ್ತಿದ್ದು ನಾವೆಷ್ಟು ಆಸೆಗೆ ಎಷ್ಟು ಆಸೆ ಇರ್ಬೇಕಂತಾರೆ ಮಹಾತ್ಮರು. ಆಸೆ ಮಾಡಲಿಲ್ಲ ಅಂದ್ರೆ ನೀನು ಮಹಾತ್ಮನಾಗೋದಿಲ್ಲ. ಆಸೆ ಇರಬೇಕು, ದುರಾಸೆ ಇರಬಾರ್ದಂದ್ರ ಅವರು ದುರಾಸೆ. ಹಾಗಾಗಿ ಹಸಿದ ಕಪ್ಪೆಯೊಂದು ಹಾವಿನ ಬಾಯಿಯಲ್ಲಿ ಸಿಕ್ಕಿಕೊಂಡಂತೆ ಅಂತ ಮಹಾತ್ಮರು ಹೇಳ್ಯಾರ ನೋಡ್ರಿ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದಂದ್ರೆ ಹಸಿವೆ ಆಗಿರ್ತಕ್ಕಂಥ ಬಿಸಿಲಿನಲ್ಲಿ ಒಂದು ಕಪ್ಪೆ, ಬಿಸಿಲಲ್ಲಿ ಅವು ಬದುಕೋದು ಕಷ್ಟ. ಸದಾಕಾಲ ನೆರಳಲ್ಲಿ ನೀರಿನಲ್ಲಿ ಇರುವಂತ ಜಾತಿ ಅವು. ಅದಕ್ಕೆ ಹಸಿವು ಬಹಳಾಗಿತ್ತು, ಬಿಸಿಲು ಬಹಳಾಗಿತ್ತು. ಎರಡೂ ತಾಪವನ್ನು ಸಹಿಸಿಕೊಳ್ಳಲಾರ್ದೆ ಎಲ್ಲಿ ಅದನ್ನು ನೆರಳು ಇದೀರಂತ ಹೋಗೋದ್ರೊಳಗಾಗಿ ಒಂದು ನೆರಳು ಕಂಡಿತು. ಆ ನೆರಳಿನಲ್ಲಿ ಬಾಯಿಯನ್ನು ಹೊರಗೆ ಹಾಕಿ ಅಲ್ಲಿ ಕುಂತು ಅದೇನು ಮಾಡಿತು, ಆ ತನ್ನ ಮುಂದ ಹಾರಾಡುವಂತ ಹುಳಗಳನ್ನ ತಿನ್ನುವಂತ ಅಪೇಕ್ಷೆ ಪ್ರಯತ್ನ ಮಾಡ್ತಿತ್ತು. ಆದ್ರೆ ಅದು ಕುಂತ ನೆರಳು ಯಾರ್ದಿತ್ತು ಅಂದ್ರೆ ಗಿಡದ ನೆರಳಲ್ಲ, ಮನುಷ್ಯನ ನೆರಳಲ್ಲ, ಒಂದು ಸರ್ಪ ಇತ್ತು. ಸರ್ಪ ಹೆಡೆ ಎತ್ತಿತ್ತು. ಆ ನೆರಳಿನ ಒಳಗೆ ಅದರ ಬಾಯಿಯಲ್ಲಿ ಬಂದು ಕುಂತಿತ್ತು ನೋಡ್ರಿ. ಅಂದ್ರೆ ಅದು ಬದುಕಿ ಬರ್ತದೆ. ಅರ್ಧ ಭಾಗ ಸರ್ಪದ ಬಾಯಲ್ಲಿ ಹೋಗ್ಯದ, ಇನ್ನ ಅರ್ಧ ಹೊರಗದ. ಅದಕ್ಕೆ ಮರಿವೆ ಆಗ್ಯದ, ನಾನು ಯಾರ ಬಾಯಿಯಲ್ಲಿ ಸಿಕ್ಕಿನಿ, ನಾನು ಎಲ್ಲಿ ಹೋಗಿನಿ, ಇನ್ನು ಎಷ್ಟು ಹೊತ್ತು ಬದುಕ್ತೀನಿ ಅಂತಕ್ಕಂಥ ಸ್ವಲ್ಪ ಕೂಡ ಗೊತ್ತಿಲ್ಲದೆ ವ್ಯರ್ಥವಾಗಿ ತಾನೇ ಹೋಗಿ ಸತ್ತಿತೋ ಅಥವಾ ಯಾರನ್ನ ಕರೆದ ಅದಕ್ಕೆ ತಾನಾಗಿ. ಅದ್ರಂಗ ನಮಗೂ ಕೂಡ ಮಹಾತ್ಮರು ಹೇಳದಂದ್ರೆ ಮೃತ್ಯುವಿನ ಬಾಯಲ್ಲಿ ಆದಷ್ಟು ಕಳೆದೆವು ನಾವು. 50 ವರ್ಷ 100 ವರ್ಷ ಅಂತ ಇಟ್ಟಗೋ ಆಯುಷ್ಯ. ಸುಮ್ಮನೆ ಅನ್ಕದ ಅದು ಎಷ್ಟಿದ್ದದ್ದು ಅಷ್ಟೇ ಇರ್ತದ. ಜಲ್ದಿ ಸಾಯ್ತೀವಿ ಅಂದ್ರೆ ಸಿಟ್ಟು ಬರ್ತದ. 100 ವರ್ಷ ಅಂದ್ರೂ ಕೂಡ ಮಹಾತ್ಮ ಹೇಳ್ಯಾರ ಆಯುಷ್ಯ 10 ರಾತ್ರಿಗೆ ಹೋದವು 50. 50 ವರ್ಷ ಮೃತದೇಹದ ಒಳಗೆ ಹೋಗಿವೆ, ಇನ್ನ ಇದಷ್ಟು ಉಳ್ಕೊಂಡದ. ಇದರಿಂದ ಕೆಲಸ ನೋಡ್ರಿ. ಎಡೆಯಿಂದಲ್ಲ, ಕಪ್ಪೆ ಬಾಯಿಯಿಂದನೇ ಹುಳ ತಿನ್ಬೇಕಲ್ಲ. ವಿಷಯಾದಿಗಳನ್ನು ತಿನ್ಬೇಕಾದ್ರೆ ನೀ ಎಲ್ಲಿಂದ ತಿಂತಿ? ಈ ಮುಖದ ಮೇಲಿರುವಂತ ಪಂಚ ಇಂದ್ರಿಯಗಳಿಂದನೇ ನೀ ತಿನ್ನಕತ್ತಿದ್ದಿ. ಪಂಚೇಂದ್ರಿಯಗಳಿಂದ ತಿಂತೀವೋ ಬ್ಯಾರೆದ್ರ ತಿಂತೀವಿ ನಾವು. ಇದನ್ನು ತಿನ್ನಕತ್ತೀವಿ, ನಾವೆಲ್ಲಿ ಸೆಗೆ ಬಿದ್ದೀವಿ ಅಂತ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಮಹಾತ್ಮರು ಇಲ್ಲಿ ಏನು ಹೇಳ್ತಾರಂದ್ರೆ, ಅನಾತ್ಮ ವರ್ಗಗಳನ್ನ ವಿವೇಕ ಬುದ್ಧಿಯಿಂದ ಬೇರ್ಪಡಿಸಿ, ಹೊಸದಾಗಿ ಸೊಸೆ ಬಂದಿಲ್ಲು, ಅತ್ತೆ ಹೇಳಿಲ್ದು, ಅಮ್ಮ ಅನ್ನ ಮಾಡಬೇಕಾಗ್ಯದ, ಅಕ್ಕಿಯನ್ನ ಸ್ವಲ್ಪ ಸ್ವಚ್ಛ ಮಾಡಲ್ಲ, ಅಕ್ಕಿ ಸ್ವಚ್ಛ ಮಾಡಲ್ಲ. ಏನವ ಇದ್ರಾಗ ಅಂದ್ರೆ ಎರಡು ಕೂಡ್ಯಾವ, ಸ್ವಲ್ಪ ಸ್ವಚ್ಛ ಮಾಡಂತ ಇಷ್ಟೇ ಹೇಳಿದ್ಲು. ಆಕೆ ಏನ್ ಮಾಡಿದ್ಲು, ಸೊಸೆ ಎಂದು ಗೊತ್ತಿಲ್ಲ, ಶ್ರೀಮಂತರ ಮನೆಯಲ್ಲಿ ಬೆಳೆದವರು. ಅಕ್ಕಿ ತಗೊಂಡು ನೋಡಿದ್ಲು, ಆ ಅಕ್ಕಿಯಲ್ಲಿ ಕಲ್ಲು ಮಣ್ಣೆ ಹೆಚ್ಚಿದ್ವಿನ ಅಕ್ಕಿ ಕಡಿಮೆದು, ಅಷ್ಟು ಕಸ ಕಲ್ತದ್ದು. ಅಕ್ಕಿ ಕಡಿಮೆದು, ಅದ್ರ ಕಲ್ಲು ಮಣ್ಣು ಹೆಚ್ಚಿತ್ತು. ಆಕೆ ಏನ್ ಮಾಡಿದ್ಲು ಅಂದ್ರೆ, ಇಷ್ಟು ಬೇರ್ಪಡಿಸೋದು ಸರಳ ಯಾವುದು ಅಂತ ವಿಚಾರ ಮಾಡಿದ್ಲು. ಅಕ್ಕಿ ಕಡಿಮೆ ಆವಂತ ತಿಳ್ಕೊಂಡು ಅಕ್ಕಿಯನ್ನ ಒಂದೊಂದು ಆಯೋದು, ಹಿಂಗ ಒಗೆಯೋದು, ಒಂದೊಂದು ಆರಿಸೋದು, ಈ ಕಡೆ ಒಗೆದು ಬಿಡೋದು, ಆರಿಸೋದು, ಒಗೆಯೋದು. ಏನು ಉಳ್ಕಂತಲ್ಲಿ ಉಪಯೋಗ ಬರುವಂತ ಅಕ್ಕಿ ಹಾಳಾಗೋದು
ಉಪಯೋಗ ಬರಲಾದಂಥ ಅನಾತ್ಮವಾದ ಕಲ್ಲು ಮಣ್ಣು ಉಳ್ಕೊಂಡವಲ್ಲ, ಇದು ಬುದ್ಧಿವಂತಿಕೆ ಅನ್ನೋದು. ಬುದ್ಧಿವಂತ ಅಂತ ಕರೀತಾರೆ ಯಾರನ್ನ? ಎಂಥ ಹುಚ್ಚಿ ಅಂತಿರಲ್ಲ. ಅದರಂತೆ ಇಲ್ಲಿ ಆತ್ಮ ಅನಾತ್ಮ ಅನ್ನೋದು ಏನದ, ವಿವೇಕ ಬುದ್ಧಿಯಿಂದ ಬೇರ್ಪಡಿಸಿ ಹುಚ್ಚಿ ಅಕ್ಕಿ ಕಡಿಗೆ ಮಾಡಿದಂಗೆ ಮಾಡಿ ಆತ್ಮನನ್ನ ಹೊರಗಿಡೋದು, ಅನಾತ್ಮ ದೇಹ ನಾನಂದ್ರೆ ಆ ಹುಚ್ಚಿದ್ದಂಗೆ ಅಂತ ನೀನು. ಹೌದಾ ಇಲ್ಲ? ಹಾಗಾಗಿ ಇದು ಹೇಗೆ ನಾವು ಬೇರ್ಪಡಿಸಬೇಕು ಅನ್ನುವ ವಿಚಾರವನ್ನ ಶ್ರೀಕೃಷ್ಣ ಭಗವಂತ ಹೇಳ್ತಾ ಬಂದಾನ. ಅದನ್ನೇ ಪ್ರಾರಂಭದಲ್ಲಿ ಮತ್ತೆ ಮತ್ತೆ ಪುನಃ ಎಚ್ಚರವನ್ನು ಮಾಡ್ತಾರ. ಘಟ ದ್ರಷ್ಟ ಘಟ ಭಿನ್ನ ಸರ್ವತೋ ನ ಘಟ ಯಥಾ. ಕೊಡವನ್ನ ನೋಡೋರು ಎಲ್ಲರಿಗೂ ಇದು ತಿಳಿದು ಬಿಟ್ರೆ ಆಯ್ತು ನೋಡಿ, ಪಕ್ಕ ಆ ದೇಹದ ಬಗ್ಗೆ ತಾನೇ ತಿಳಿತದ. ಘಟ ಅಂದ್ರೆ ಒಂದು ಕೊಡ. ಆ ಕೊಡವನ್ನ ನಾವು ನೋಡ್ತೇವಿಲ್ಲ, ಕೊಡ ನಮ್ಮನ್ನು ನೋಡ್ತದೋ, ಕೊಡವನ್ನ ನಾವು ನೋಡ್ತೇವೋ? ಕೊಡವನ್ನ ನೀನು ನೋಡ್ತಿದ್ದಂದ್ರೆ ಕೊಡದಕ್ಕಿಂತ ನೀನು ಬೇರೆ ಇದ್ದಿ. ಕೊಡನೇ ನೀನಾಗಿದ್ರೆ ನೀನು ನೋಡಕ್ ಬರ್ತಿದ್ದಿಲ್ಲ. ಹೌದಿಲ್ಲ? ಹೇಗೆ ಕೊಡವನ್ನ ನೋಡುವನೋ ಕೊಡದಕ್ಕಿಂತ ಬೇರೆಯಾಗಿ ಇರುವನೋ ಇದು ಅನುಭವ. ಆದರೆ ಅದರಲ್ಲಿ 2-3 ಅವಂತ ಮೊನ್ನೆ ಹೇಳಿನಿ ನಾನು. ಅಲ್ಲಿ ಸಾಮಾನ್ಯ ಒಂದಾದ ಅಲ್ಪ ಆಯುಷ್ಯ ಅಂತ, ಅಲ್ಪ ಆಯುಷ್ಯ ಮತ್ತೆ ಬಹು ಆಯುಷ್ಯ, ಇನ್ನೊಂದು ನಿರಂತರ ಆಯುಷ್ಯ. ನಿರಂತರ ಸಾವಿಲಿದ್ದು. ಇದು ಅಲ್ಪ ಕಾಲದಲ್ಲಿ ಬಾಧೆ ಆಗ್ತದ, ಇನ್ನೊಂದು ಬಹುಕಾಲದಲ್ಲಿ ಬಾಧೆ ಅಂದ್ರೆ ಅದನ್ನು ಹೋಗ್ತದ, ಇನ್ನೊಂದು 3 ಕಾಲದಲ್ಲಿ ಹೋಗಲಾರ್ದು ಒಂದಾದ. ಅದು ತಿಳ್ಕೋಬೇಕು ನಾವು. ಒಂದು ಕೊಡದಲ್ಲಿ ಸ್ವಲ್ಪ ಕಾಲ ಎದ್ದು ಹೋಗೋದು ಯಾವುದು ಅಂದ್ರೆ ಕೊಡ. ಕೊಡ ಏನು ಸಾವಿರಾರು ವರ್ಷ ಇರ್ತದೆ, ಸ್ವಲ್ಪ ಕಾಲದಲ್ಲಿ ಹೋಗ್ತದೆ. ಆದ್ರೆ ಬಹುಕಾಲ ಏನಲ್ಲ, ಮಣ್ಣು ಇರ್ತದ. ಬಹುಕಾಲವರೆಗೆ ಮಣ್ಣು ಇರ್ತದಿಲ್ಲ, ಮತ್ತೆ ಅದೇ ಮಣ್ಣು ತಗೋಬಹುದು, ಇನ್ನೊಂದು ಮಾಡಬಹುದು. ಆದರೆ ಅದು ಕೂಡ ಬಹಳ ದಿನಗಳಾದ್ಮೇಲೆ ಅದು ಕೂಡ ನಾಶ ಆಗ್ತದೆ. ಮಣ್ಣು ಸವಿತದಿಲ್ಲ. ಹೊಲಗಳಂತಲ್ಲೇ ಸೌದೋಗ್ಯಾವ, ಕೊಡದಾಗ ಮಣ್ಣು ಸವೆದೇನದ. ಮೊದಲು ಭಾಳ ಚಲೋ ಐತ್ರಿ, ಸೌದೋಗ್ಯದ. ಯಾಕ? ಅರ್ದು 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 ಸೌದೋಗ್ಯದ. ಮಣ್ಣು ಹರಿತದಂದ್ರೆ ಅದು ಸವಿತದ ಅಂತ ಅರ್ಥ. ಆದ್ರೆ ತ್ರಿಕಾಲ 3 ಕಾಲದಲ್ಲಿ ಇರುವಂಥದ್ದು ಯಾವುದು ಅಂದ್ರೆ ಅದು ಆತ್ಮ. ಅದೊಂದೇ ಇರೋದು, ಅದಕ್ಕೆ ಬ್ರಹ್ಮ ಅಂತೀವಿ. ಹಾಗಾಗಿ ಘಟವನ್ನ ನೋಡುವನು ಘಟಕ್ಕಿಂತ ಬೇರೆ ಎಂಬ ನ್ಯಾಯದಂತೆ ಕಾಣುವ ವಸ್ತುಗಳಿಂದ ಅವುಗಳನ್ನ ನೋಡುವವನು ನೀನು ಬೇರೆ ಆಗಿರಬೇಕು ಅಥವಾ ಬೇರೆ ಆಗಿರಬಾರ್ದು? ಆಗಿರ್ಲೇಬೇಕು. ಆಗಿಂದ ಏನ್ ತಿಳ್ಕೋಬೇಕ್ರಿ? ನಿನ್ನ ದೇಹ ನಿನ್ನ ನೋಡ್ತಿದ್ದಿಲ್ಲ. ಕೊಡ ನೋಡಿದ್ರೆ ದೇಹ ನೋಡ್ತಿದ್ದಿ ಅಂದ್ರೆ ದೇಹಕ್ಕಿಂತ ಬ್ಯಾರೆ ಇದ್ದಿ ಅಂತ ತಿಳ್ಕೊ. ಕಣ್ಣು ನೋಡ್ತಿದ್ದಿಲ್ಲ, ನೋಡ್ತಿಲ್ಲೇನು? ಕಣ್ಣಿನಕ್ಕಿಂತ ಬ್ಯಾರೆ ಇದ್ದಿ. ಕಿವಿ ಕೇಳ್ತಿದ್ದಿಲ್ಲ, ಅದು ನೀ ನೋಡ್ತಿದ್ದಿಲ್ಲ, ಅದಕ್ಕಿಂತ ನೀ ಬ್ಯಾರೆ ಇದ್ದಿ. ಅಂದಾಗ ಜಗತ್ತಿನಲ್ಲಿ ತೋರುವಂತ ಯಾವುದೇ ವಸ್ತು ಇರಲಿ, ನಿನಗೆ ಕಾಣ್ತದ ಅಂತಂದ್ರೆ ನೀನು ಬೇರೆನೆ ಇದ್ದಿ ಅಂತ ಇದು ಘಟನೆ ಆದಂತೆ. ಮತ್ತೆ ಇಲ್ಲಿ ಏನ್ ತಿಳ್ಕೋಬೇಕು? ದೇಹ ಕಾಣ್ತದ, ದೇಹ ನಾನಲ್ಲ. ಇಂದ್ರಿಯಗಳು ಕಾಣ್ತಾವ, ಅವು ನಾನಲ್ಲ. ಅಂತಃಕರಣ ಮನ ಕಾಣಿಸ್ತದ, ಮನ ನಾನಲ್ಲ. ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ. ಇವು ಯಾಕೆ ನಾನಲ್ಲ ಅಂದ್ರೆ ಇವುಗಳು ನನ್ನಿಂದ ತಿಳಿಸಿಕೊಳ್ಳುತ್ತವೆ ವಿನಃ
ಆ ಕೊಡ ನನ್ನನ್ನು ತಿಳಿಯುವುದಿಲ್ಲ. ಆ ಕೊಡದಾಗ ಮನೆಯಲ್ಲಿ 50 ಮಂದಿ ಕೈ ಹಾಕಿ ನೀರು ತುಂಬ್ಕ್ಯಾರಿ, ಇಂಥವ್ರು ನನ್ನ ಮುಟ್ಟಿ ನೀರು ತಗೊಂಡು ಹೋದ್ರಂತ ಹೇಳ್ತದೆ ಅನ್ನೋದು. ಯಾಕೆ ಹೇಳ್ಬಾರ್ದು? ಅರೆ ಅದು ಜಡ ಅಂತ. ಸ್ವಯಂ ಇತರಗತಿ ಶೂನ್ಯತ್ವಂ ಜಡತ್ವ ಅಂತ ಶಾಸ್ತ್ರಗಳು ಸಾರಿ ಹಿಡಿದವು. ಅದಕ್ಕಾಗಿ ಯಾವುದೇ ವಸ್ತು ಕಂಡರೂ ಕೂಡ ಈ ಪರವಸ್ತು ಅನ್ನೋದು ಅನಾತ್ಮ. ಆ ಕಾರಣ ಮನುಷ್ಯನೆಂದರೆ ಕೇವಲ ಮಣ್ಣಿನ ಹುದ್ದೆ ಅಲ್ಲ, ಅನಾತ್ಮ ವರ್ಗಕ್ಕೆಲ್ಲ ಚೇತನವನ್ನು ದಯಪಾಲಿಸಿದ ಜ್ಞಾನರೂಪ. ಇದ್ರ ಒಳಗೆ ವಿಶೇಷ ಏನಾದ ಅಂದ್ರೆ, ಕೊಡದ ಒಳಗ ನೀನು ಎಷ್ಟೇ ವಿಚಾರ ಮಾಡಿದ್ರು ಮಣ್ಣೇ ಅದ, ಮಣ್ಣು ಬಿಟ್ಟು ಇನ್ನೊಂದಿಲ್ಲ. ಹೌದಲ್ಲ? ಆದರೆ ಈ ದೇಹ ಮಣ್ಣಿನಂತ ಕೊಡ ಅದ, ಆದರೆ ಇದರಲ್ಲಿ ವಿಶೇಷವಾದ ಚೈತನ್ಯ ನೋಡ್ರಿ. ಜೀವ ಅನಿಲ್ಲ, ಮತ್ತೆ ಕೊಡದಲ್ಲಿ ಏನದ? ಮಣ್ಣೆ ಅದ. ಆದರೆ ದೇಹದಲ್ಲಿ ಪರಮಾತ್ಮನೇ ಅದ, ಅವನೇ ಚೈತನ್ಯ ರೂಪ. ಇಂಥ ಚೈತನ್ಯವನ್ನ ಕೊಟ್ಟದ್ದು ಇವೆಲ್ಲ ಕೆಲಸ ಮಾಡ್ತಾವ. ಕಣ್ಣು ಕೆಲಸ ಮಾಡ್ತದ, ಕಿವಿ ಕೆಲಸ ಮಾಡ್ತದ, ಕಾಲು, ನಾಲಿಗೆ, ಮೂಗು ಪ್ರತಿಯೊಂದು ಕೆಲಸ ಮಾಡ್ತಾವಂದ್ರೆ ಯಾವುದರಿಂದ ಅಂದ್ರೆ ಅದು ಆತ್ಮ ವರ್ಗದ ಸಂಯೋಜಕ ಸಂಗಾತಿಯಿಂದ, ಅಂದ್ರೆ ಅದರ ಸಮೀಪದಲ್ಲಿ ಕೆಲಸ ಮಾಡ್ತಾವ. ಹೋಗಿ ಮುಟ್ಟಬೇಕಂತ ಏನಿಲ್ಲ. ಯಾಕ್ರೆ ಮುಟ್ಟಿನ ಮ್ಯಾಗ ಆತಂದ್ರೆ ಅಸಂಗನ ವಾಕ್ಯಕ್ಕೆ ವಿರುದ್ಧ ಆಗ್ತದೆ. ದೇಹಕ್ಕೆ ಅಂಟೆನಂದ ಆಯ್ತು ಮತ್ತೆ. ಹಾಗಾಗಿ ನಾನು ದೇಹ, ನನಗೊಂದು ಆತ್ಮವಿದೆ ಎಂಬುದು ಪಾಶ್ಚಿಮಾತ್ಯರ ವಿಚಾರ ಧೋರಣೆ ಆದರೂ ಕೂಡ ಈ ಆತ್ಮನ ಕುರಿತು ಅನಂತ ಮತವಾದಿಗಳು ಮಾಡಿದ ಪ್ರಶ್ನೆಗಳನ್ನೇ ಉತ್ತರವನ್ನ ಹೇಳ್ತಾ 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 ಇಲ್ಲಿ ಯಾವ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಅಸ್ತಿನಿ ಸುನೀಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿತ ಅಂತ ಈ ವಾಕ್ಯವನ್ನು ಬಹಳ ಸಲ ಕೇಳಿರಿ ನೀವು. ಇಲ್ಲಿ ಸಮದೃಷ್ಟಿ ಪ್ರಪಂಚವನ್ನು ನೋಡುವ ದೃಷ್ಟಿಯೂ ಸಮವಾಗಬೇಕಂತ. ನಾವು ಯಾವುದನ್ನ ವಸ್ತುವನ್ನ ಸಮವಾಗಿ ನೋಡಬೇಕಾದ್ರೆ ನಮ್ಮ ದೃಷ್ಟಿ ಸಮಾನವಾಗಿರ್ಬೇಕು. ದೃಷ್ಟಿ ಸಮಾನ ಇದ್ದಿಲ್ಲ ಅಂದ್ರೆ ಸೃಷ್ಟಿ ಸಮವಾಗಿ ಕಾಣಂಗಿಲ್ಲ ಅಂತ. ಅಂದ್ರೆ ಸೃಷ್ಟಿಯಲ್ಲಿ ಭೇದ ಅದೋ, ದೃಷ್ಟಿಯಲ್ಲಿ ಅದೋ. ಸೃಷ್ಟಿಯಲ್ಲಿ ಭೇದ ಇಲ್ಲ, ದೃಷ್ಟಿಯಲ್ಲಿ ಭೇದ ಅದ. ಅದಕ್ಕಾಗಿ ಸೃಷ್ಟಿಯನ್ನ ಸಮವಾಗಿ ನೋಡ್ಬೇಕು. ಎಲ್ಲರೂ ನನ್ನವರೇ. ಇವನಾರವ 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 ಎನಿಸಿದರಯ್ಯ, ಇವ ನಮ್ಮವ ಎಂದು ಎನಿಸಯ್ಯ ಅಂತ ಅಣ್ಣ ಬಸವಣ್ಣವ್ರು ಹೇಳ್ಯಾರಲ್ಲ. ಅಂದ್ರೆ ಆ ದೃಷ್ಟಿ ಇಟ್ಕೊಂಡು ನಾವು ನೋಡ್ಬೇಕಾದ್ರೆ ನಮ್ಮ ದೃಷ್ಟಿ ಹೇಗಿರ್ಬೇಕು. ಬರೀ ಚರ್ಮ ಬುದ್ಧಿಯಿಂದ ನೋಡಿದ್ರೆ ಕಾಣ್ತದೆ? ಕಾಣೋದಿಲ್ಲ. ಅದೇ ಕಾರಣ ಎಲ್ಲ ಭೇದಕ್ಕೆ ಕಾರಣ ಆದದ್ದು. ಯಾಕಂದ್ರೆ ಆ ಸಮವಾಗಿ ಇರಬೇಕಾಗಿದ್ರೆ ಆ ವ್ಯಕ್ತಿಯಲ್ಲಿ ರಾಗದ್ವೇಷ ರಹಿತನಾಗಿರ್ಬೇಕು. ನೋಡು, ಆತ್ಮಜ್ಞಾನದ ಅನುಭವ ಇರಬೇಕು, ರಾಗದ್ವೇಷ ರಹಿತನಾಗಿರಬೇಕು. ಒಬ್ಬ ಮಹಾನಿಯನ್ನು ನೋಡುವ ಕಣ್ಣು ಹೇಗಿರಬೇಕು ಅಂದ್ರೆ ಹುಣ್ಣಾಗದೆ ಅದು ಹಣ್ಣಾಗಿರಬೇಕಂತ. ಕಣ್ಣಿಗೆ ಹುಣ್ಣಾದ್ರೆ ಒಂದೇ ನಮನ್ ಕಾಣ್ತದೆ? ಕಾಣಂಗಿಲ್ಲ ಅಂತ. ಸಮ ಇತ್ತು ಹಣ್ಣಾಗ್ತದ, ವಿಷಮ ಇತ್ತು ಅಂದ್ರೆ ಹುಣ್ಣಾಗ್ತದ. ಯಾಕಂದ್ರೆ ಒಂದು ಊರಲ್ಲಿ ಇಬ್ರು ಅಣ್ಣ ತಮ್ಮರಿದ್ರಂತ. ಅವ್ರು ಎಂಥ ಸಂಸಾರ ಅಂದ್ರೆ ಬಹಳ ಅನನ್ಯವಾದ ಭೇದ ಭಾವ ರಾಗ ದ್ವೇಷ ಏನೊಂದು ಇಲ್ಲ.
ಆವಾಗ ಅಣ್ಣ ಏನು ಮಾಡ್ತಿದ್ದಂದ್ರೆ ಆತನು ಊರಿನ ಎಲ್ಲ ವ್ಯವಹಾರವನ್ನ, ತನ್ನ ಮನೆಯ ಕಾರ್ಯವನ್ನ, ಕೆಲಸವನ್ನ ಮತ್ತು ಪ್ರಪಂಚ ಸಂಸಾರವನ್ನ ಎಲ್ಲ ಆತನೇ ಮಾಡ್ತಿದ್ದ. ಕಾರಣ ಏನಂದ್ರೆ ಆತ ವಿದ್ಯಾವಂತನಾಗಿದ್ದ. ತಮ್ಮ ಇದ್ದ, ಆತ ಅವಿದ್ಯಾವಂತನಾಗಿದ್ದ. ಇರ್ತಕ್ಕಂಥ 70-80 ಎಕರೆ ಭೂಮಿಯನ್ನ ತಾನು ಹೂಳಿ ಅದರ ಜೊತೆಯಲ್ಲಿ ಬದುಕಿ ಆತ ಯಾವತ್ತೂ ಒಂದು ದಿನ ಊರಾಗ ಬರ್ತಿದ್ದೇವಿನ ಪ್ರತಿದಿನ ಅಡವಿಯಲ್ಲೇ ಇರ್ತದ. ಅಡವಿಯಲ್ಲೇ ದುಡಿಯೋದು. ಈತ ಮನೆ ಊರು ಮತ್ತೆ ಊರೂರು ತಿರುಗುತ್ತಿದ್ದೇವಿನ ಒಂದು ದಿವಸ ಈತ ಹೊಲಕ್ಕೆ ಹೋಗ್ಲಿಲ್ಲ. ಅಣ್ಣ ಹೊಲಕ್ಕೆ ಹೋಗ್ಲಿಲ್ಲ, ತಮ್ಮ ಮನೆಗೆ ಬರಲಿಲ್ಲ. ವಾಸ ಬೇರೆ ಇತ್ತು, ಆದ್ರೆ ಪ್ರೇಮ ಹೇಗಿತ್ತು ಅಂದ್ರೆ ಬಹಳ ಅನ್ಯೋನ್ಯವಾಗಿತ್ತು. ತಮ್ಮನಲ್ಲಿ ನಮ್ಮಣ್ಣ ಹೀಗೆ ಅನ್ನುವಂಥ ವಿಚಾರ ಇದ್ದಿಲ್ಲ. ನಾವೆಲ್ಲರೂ ಒಂದೇ ಅನ್ನುವಂಥ ರಾಗ ದ್ವೇಷ ರಹಿತನಾಗಿ ಆತ ಪ್ರಪಂಚ ಮಾಡ್ತಿದ್ದ. ಹೀಗೆ ಇರುವಾಗ ಏನಾಯ್ತು ಅಂದ್ರೆ ಈ ಅಣ್ಣ ಒಂದು ದಿನ ಮನೆಯಲ್ಲಿ 1-2 ಪೇರಳೆ ಹಣ್ಣು ಜಾಮೂನ್ ಹಣ್ಣು ಅಂತೀವಲ್ಲ, ಸುಮ್ಮನೆ ಹಿಡ್ಕೊಂಡು ಬಂದ. ಕೈಯಲ್ಲಿ ಹಣ್ಣಿದ್ದು. ಆವಾಗ ತನ್ನ ಮಗನನ್ನ ಕರೆದ, ಏ ಮಗ ಬಾ ಅಂತ ಕರೆದ. ಆ ಶಬ್ದ ಕೇಳಿ ತಮ್ಮನ ಮಕ್ಕಳು ಕೂಡ ಅಣ್ಣನ ಮಗನ ಜೊತೆಗೆ ಬಂದು, ಯಾಕ ದೊಡ್ಡಪ್ಪ ಕರಿತಾನಂತ ಅವನು ಬಂದು, ಅಪ್ಪ ಕರಿತಾನಂತ ಅವನು ಬಂದು. ಆವಾಗ ಏನಾಯ್ತು, ಒಂದು ಕೈಯಲ್ಲಿ ಪೇರ್ಲೆ ಹಣ್ಣು ಬಹಳ ದೊಡ್ಡದಿತ್ತು, ಇನ್ನೊಂದು ಕೈಯಲ್ಲಿ ಚಿಕ್ಕದಿತ್ತು. ಆ ತಮ್ಮನ ಮಗ ದೊಡ್ಡ ಹಣ್ಣಿನ ಕಡೆ ಬಂದ, ತನ್ನ ಮಗ ಸಣ್ಣ ಹಣ್ಣಿನ ಕಡೆ ಬಂದ. ಅವರು ಬರೋದು ನೋಡಿದ್ರೊಳಗಾಗಿ ಇನ್ನೂ ಬಂದಿಲ್ಲ, ಕೊಟ್ಟಿಲ್ಲ. ಆಗಲೇ ಮನುಷ್ಯನಾಗ ಕ್ರೋಧ ಶುರುವಾಯ್ತು. ಇವನ್ ನನ್ನ ಮಕ್ಕಳಿಗೆ ದೊಡ್ಡದು ಹೋದ್ಬಿಟ್ಟು ತಮ್ಮನ ಮಗನ ಕಡೆ ಹೋಗ್ತದಲ್ಲಪ್ಪ ದೊಡ್ಡ ಹಣ್ಣು, ನನ್ನ ಮಗನಿಗೆ ಚಿಕ್ಕ ಹಣ್ಣು ಅಂತೇಳಿ ರಾಗದ್ವೇಷ ಪ್ರಾರಂಭ ಆಯ್ತು ನೋಡ್ರಿ. ಇದು ಉದಾಹರಣೆ ಅಂತ ತಿಳ್ಕೋಬೇಕು. ಬರೀ ಹಣ್ಣಿಗಷ್ಟೇ ಇಲ್ಲ, ಅಷ್ಟಾದ್ರೆ ಇನ್ನು ಕಣ್ಣಿಗೆ ಕಾಣುವಂತ ಪ್ರಪಂಚ ಹೆಂಗ ಮಾಡಬಹುದು ಅಂತ ನಮ್ಮನ್ನ. ಅವಾಗ ಏನ್ ಮಾಡಿದ, ಸಮೀಪ ಬರೋದ್ರೊಳಗಾಗಿ ಅನಿವಾರ್ಯ ಆಯ್ತು. ಈ ಕೈಯಲ್ಲಿ ದೊಡ್ಡ ಹಣ್ಣು, ಇಲ್ಲಿ ತಮ್ಮನ ಮಗ ಬರ್ತಾನ. ಈ ಕೈಯಲ್ಲಿ ಚಿಕ್ಕ ಹಣ್ಣು, ತನ್ನ ಮಗ ಬರ್ತಾನ. ಅವ್ರು ಯಾವ ಸಮೀಪ ಬಂದಗಳು ಏನ್ ಮಾಡಿದ, ಕೈ ಹಿಂಗ್ ಬದಲಾವಣೆ ಮಾಡಿದ ನೋಡ್ರಿ. ಏನ್ ಮಾಡಿದ, ಕೈ ದೊಡ್ಡ ಹಣ್ಣು ತನ್ನ ಮಗನಿಗೆ ಹೋಗುವಂಗ, ಚಿಕ್ಕ ಹಣ್ಣು ತಮ್ಮನ ಮಗನಿಗೆ ಹೋಗುವಂಗ ಎಷ್ಟು ರಾಗವನ್ನು ಉತ್ಪತ್ತಿ ಮಾಡ್ತದ, ಎಷ್ಟು ಭೇದವನ್ನು ಉತ್ಪತ್ತಿ ಮಾಡ್ತದ. ಇಂಥ ಸಣ್ಣ ಹಣ್ಣಿನಲ್ಲಿ ಅಂತ ಮುಗ್ಧ ತಮ್ಮನ ಭಾವನೆಯನ್ನು ನಾಶ ಮಾಡುವಂತ ಕೆಲಸ ಮಾಡ್ತದಂದ್ರೆ, ಬಸವಣ್ಣವ್ರು ಹೇಳಿದಂಗ ಇವ ನಮ್ಮವ ಅನ್ನೋದು ಬಾಯಿ ಮಾತುವಿನ, ಅದು ಎಲ್ಲೊಬ್ಬ ಮಹಾತ್ಮನಿಗೆ ಅಳವಟ್ಟಿರ್ಬೋದು, ಇಲ್ಲಂತ ಹೇಳಿಲ್ಲ. ಇಲ್ಲಂದ್ರ ಬಸವಣ್ಣವ್ರು ಹೇಳ್ತಿದ್ದಿಲ್ಲ. ಆದ್ರೆ ಹೇಳಿದವರೆಲ್ಲರೂ ಅದು ಮಹಾತ್ಮೇತರ ಸಾಧು ಸಿದ್ಧರು ಎಂದು ತೋದ ಕಾವಿಯ ಒದೆದು ಮೇದಿನಿಯ ಮೇಲೆ ವಿಷಯಕ್ಕೆ ತಿರುಗುವವರು ಮಾದಿಗರು ನೋಡ ಸರ್ವಜ್ಞ ಅಂದ. ಹೇಳಕ್ ಬಹಳ ಸರಳ, ಜೀವನದಲ್ಲಿ ಅಳವಡ್ಬೇಕಲ್ಲ. ನಮ್ಮನ್ನು ಹಿಡ್ಕಂಡೆ ನಮ್ಮನ್ನು ಬಿಟ್ಟು ಹೋಗಬಾರ್ದು ಶಾಸ್ತ್ರ. ಹಾಗಾಗಿ ಇಲ್ಲಿ ಕೂಡ ಮಾನವನಿಗೆ ಸಮದೃಷ್ಟಿ ಇರಬೇಕು ವಿನಃ ಶವದೃಷ್ಟಿ ಇರಬಾರ್ದಂತ. ಸಮದೃಷ್ಟಿ, ಶವದೃಷ್ಟಿ. ಶವಕ್ಕೂ ಮತ್ತು ಮಾನವನು ನೋಡಿದರೆ ಸತ್ತವನು ಬದುಕೇನಂತ ಎಂದು ಹೇಳಂಗಿಲ್ಲ, ಹೇಳಕ್ಕೂ ಬರಂಗಿಲ್ಲ. ಮತ್ತೆ ಸತ್ತ ಹೆಣವನ್ನು ಕೂಡ ಸಮದೃಷ್ಟಿ ಅಂತ ನನ್ನ ಅಣ್ಣ, ನನ್ನ ಅಪ್ಪ, ನಮ್ಮ ತಮ್ಮ ಅಂತ ಮನೆಗೆ ಇಟ್ಕಂತ್ರೇನು? ಇಟ್ಕಂತ್ರ ಹೆಂಗ?
ನೀವು ಸಮದೃಷ್ಟಿ ಇರ್ಬೇಕಂತಾರಲ್ಲ ಅವ್ರು ಮಹಾತ್ಮರು. ಸಮದೃಷ್ಟಿ ಅಂದ್ರೆ ಆಯ್ತಪ್ಪ ಇರ್ಲಿ ಮನೆಗೆ ನನ್ನ ಜೊತೆಗೆ ಅವನು ಅನ್ಬೋದಲ್ಲ. ಆದರೆ ಶವದೃಷ್ಟಿ ಸಮದೃಷ್ಟಿ ಅಂದ್ರೂ ಕೂಡ ಸತ್ತ ಹೆಣದಲ್ಲಿಯೂ ಕೂಡ ನಾನೇ ಇದ್ದೇನೆ, ನಾನು ಅಲ್ಲಿದ್ದೇನೆ, ಅಲ್ಲಿ ನಾನಿದ್ದೇನೆ. ದೇಹೆಯ ವಿಷಯವಾದ ವಿನ ಆ ದೇಹದಲ್ಲಿ ಇರುವಂತ ಆತ್ಮ ನನ್ನಲ್ಲಿದ್ದಿದ್ದೆ ಅಲ್ಲಿ ಆದ, ಅಲ್ಲಿದ್ದಿದ್ದೆ ನನ್ನಲ್ಲಿ ಆದಂತ ನೋಡುವ ಭಾವ ಅಂತಂದ್ರೆ ಅದು ಸಮದೃಷ್ಟಿ. ಅದನ್ನ ನೋಡಂದ್ರು ಎಲ್ಲರೂ ಎಲ್ಲ ಸಮಾಂತ ನೀವು ನೋಡ್ಕೊಂತ ಹೋದ್ರೆ ನಾಳೆನೆ ನೀವು ಓಡಿ ಹೋಗ್ಬೇಕಾಗ್ತದ ಶಾಸ್ತ್ರ ದೃಷ್ಟಿಯಿಂದ. ಪುರುಷರಾರ ಸ್ತ್ರೀಯರಾರ ಪಶುಗಳಾವ ಎಲ್ಲ ಬೇರೆ ಬೇರೆ ಅವಲ್ಲ, ಎಲ್ಲ ಸಮ ಅಂತ ತಿಳ್ಕೊಂಡ್ರೆ ಎಲ್ಲರನ್ನ ಅಕ್ಕ ತಂಗಿಯರಂತೆ ನೋಡು. ಕೆಲವು ಸಾರ್ತವಲ್ಲ ವಾಕ್ಯಗಳು. ಮತ್ತೆ ನೀನು ಮದುವೆ ಮಾಡಿದ್ದಿ, ಲಗ್ನ ಆಗ್ಯದ, ಅಕ್ಕ ತಂಗಿ ಅಂತ ನೋಡು ಅಂದ್ರೆ ಏನ್ ಮಾಡವಂತ ನೀನು ಮಾಡವೇನಿದ್ ನೀನು? ವ್ಯವಹಾರಿಕ ಸತ್ಯವನ್ನು ಬಿಟ್ಟು ಪಾರಮಾರ್ಥಿಕ ಸತ್ಯವನ್ನು ನೋಡು. ವ್ಯವಹಾರ ಬಿಡಬೇಡ, ಪಾರಮಾರ್ಥವನ್ನು ನೋಡು ಅಂದ್ರು. ನಾವು ಪಾರಮಾರ್ಥವನ್ನು ಬಿಟ್ಟಿವಿ, ಶಾಸ್ತ್ರ ಕೇಳಿ ಮತ್ತೆ ವ್ಯವಹಾರ ದೃಷ್ಟಿನ ಇಟ್ಟಿವಿ. ಹಾಗಾಗಬಾರದು. ಅದಕ್ಕಾಗಿ ವಿಷ್ಣು ಭಗವಂತನ ಕೈಯಲ್ಲಿರುವ ಸುದರ್ಶನ ಇದೇ ಅಂತಿಮ ಗತಿ. ಈ ಸ್ಥಿತಿಯನ್ನ ಪಡೆಯುವುದಕ್ಕಾಗಿ ಗೀತೆಯು 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನ ಬೋಧ ಮಾಡಿತು. ಅದಕ್ಕಾಗಿ ಬೋಧ ಮಾಡಿದ್ದು ಯಾಕಂದ್ರೆ ಮನಸ್ಸಿನ ವಿಕ್ಷೇಪ ಸ್ಥಿತಿಯನ್ನ ತಡೆದು ಮನಸ್ಸನ್ನು ಆತ್ಮಾಕಾರ ಮಾಡಿಕೊಳ್ಳುವುದೇ ಯೋಗವೆಂದು. ಯೋಗ ಅಂದ್ರೆ ಏನ್ ಹೇಳ್ಯಾರ ಅವರು? ವಿಷಯಾಕಾರವಾಗಿರ್ತಕ್ಕಂಥ ಮನಸ್ಸನ್ನ ಆತ್ಮಾಕಾರವಾಗಿ ಮಾಡಿಕೊಳ್ಳುವುದೇ ತಪಸ್ಸು, ಅದೇ ಯೋಗ, ಅದೇ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಯಾವುದಿಲ್ಲ. ಅದೇ ಪ್ರಕಾರವಾಗಿ ಈ ಮುಂದೆ ಕೂಡ ಅನಂತ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಅರ್ಜುನಿಗೆ ಯೋಗಿನಾಮಪಿ ಸರ್ವೇಷಾಂ ಮದ್ಗೀತೆ ಅನಂತರಾತ್ಮನ ಸರ್ಧಾರ್ವಾ ಭಜತೆಯೋ ಮಾಸ ಮೇ ಯುಕ್ತತಮೋ ಮತ ಅಂತ ಮತ್ತೆ ಉಪದೇಶವನ್ನು ಮಾಡ್ತಾ 7ನೇ ಅಧ್ಯಾಯದಲ್ಲಿ ಆತ ಪ್ರಾರಂಭವನ್ನ ಮಾಡ್ತಾನ. ಆ ಪ್ರಾರಂಭದಲ್ಲಿ ಮೊದಲೇದು ಶ್ಲೋಕ ಯಾವುದು ಅಂತ ವಿಚಾರ ಮಾಡಿದ್ರೆ ಇಲ್ಲಿ ಮಹಾತ್ಮರು ಅನೇಕ ರೀತಿಯಾಗಿ ಮೈ ಆಸಕ್ತಮನ ಪಾರ್ಥ ಯೋಗಂ ಯುಂಜನ ಮದಾಶಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತಃ ಅಂತ ಮೊದಲನೇ ಶ್ಲೋಕ 7ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಅಂದ್ರೆ ಎಲೈ ಅರ್ಜುನ, ನೀನು ನನ್ನಲ್ಲಿಯೇ ಅನನ್ಯವಾದ ಪ್ರೇಮವನ್ನ ಆಸಕ್ತಿಯುಳ್ಳ ಮನಸ್ಸಿನಿಂದ ಅನನ್ಯ ಭಾವದಿಂದ ನನ್ನನ್ನೇ ಆಶ್ರಯ ಮಾಡು. ಯೋಗದಲ್ಲಿ ನಿರಂತರವಾಗಿ ಎಲ್ಲ ಅಲೌಕಿಕ ಬಲ ಐಶ್ವರ್ಯ ಆದಿ ಗುಣಗಳಿಂದ ಕೂಡಿದ ಹಾಗೂ ಎಲ್ಲರ ಆತ್ಮರೂಪಿಯಾದ ನನ್ನನ್ನು ಯಾವ ಪ್ರಕಾರ ಸಂಶಯವಿಲ್ಲದೆ ತಿಳಿಯಬೇಕೋ ಅದನ್ನ ನಾ ಹೇಳ್ತೇನೆ, ನೀನು ಕೇಳು ಅಂತ. ನಾನು ಹೇಳ್ತೇನೆ, ಇದು ಸಾಮಾನ್ಯ ಅಲ್ಲ. ಶವದೃಷ್ಟಿಯಲ್ಲಿ ಸಮದೃಷ್ಟಿ ಬರಬೇಕಾದ್ರೆ ಕಷ್ಟ ಅದ. ಏನು ಮಾಡಿದ್ರೆ ಆ ದೃಷ್ಟಿ ಬರಬಹುದು, ಅದಕ್ಕಾಗಿ ಏನೇನು ಮಾಡಬೇಕು ಅನ್ನುವುದನ್ನ ನಾ ಹೇಳ್ತೀನಿ, ಇಲ್ಲಿ ಕೇಳು ಅಂತ ಭಗವಂತ ಹೇಳ್ತಾನೆ. ಯಾಕಂದ್ರೆ ನಿಜವಾಗಿ ನಾವು ನೋಡಿದರೆ ಆತ್ಮ ಸ್ವರೂಪವೇ ಆದ ಪರಮಾತ್ಮನೇ ಎಂದು ತಿಳಿದುಕೊಳ್ಳಬೇಕೆಂದು ಯಾರು ಅಪೇಕ್ಷೆಯನ್ನು ಮಾಡ್ತಾರೆ ಅವನೇ ಧನ್ಯನು ಅಂದ್ರು.
ಗೃಹಸ್ಥಗ ಧನ್ಯ ಅಂದರೆ ಗೃಹಸ್ಥನಲ್ಲಿ ಈ ಆಪೇಕ್ಷಿದ್ರು ಕೂಡ ಧನ್ಯೋ ಗೃಹಸ್ಥ. ಈ ಆಪೇಕ್ಷ ಇಲ್ಲದೆ ಎಲ್ಲ ಆಪೇಕ್ಷಿದ್ರು ಹೋಯ್ತು, ಅವನ ಕತೆ ಮುಗಿತು. ಇಲ್ಲ ಜನಕ ಮಹಾರಾಜ ಮುಕ್ತಂಗಾದ. ಯಾವ ಆಶ್ರಮದಲ್ಲಿದ್ದವನು? ಶ್ರೀರಾಮಚಂದ್ರ ಯಾವ ಆಶ್ರಮದಲ್ಲಿದ್ದರು? ಯಾಕೆ ಅವರಿಗೆ ಇಂಥದ್ದು ಅನುಭವ ಆಯ್ತಂದ್ರೆ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಏನು ಪ್ರಯತ್ನಗಳು, ಏನು ಸಾಧನೆಗಳು ಇರಬೇಕಾಗಿತ್ತು ಅವೆಲ್ಲವೂ ಇದ್ದ ಕಾರಣ ಜನಕ ಮಹಾರಾಜನಾದರೂ ಕೂಡ ಅವನ ಆತ್ಮಜ್ಞಾನ ಅನ್ನೋದು ಅದು ಶ್ರುತಿಯಲ್ಲಿ ಪ್ರಸಿದ್ಧವಾದ ಹೆಸರು. ಹೀಗೆ ಅವನೇ ಕೃತಕೃತ್ಯನು. ಇಂಥ ಕೃತಕೃತ್ಯನಾಗಬೇಕಾದರೆ ಪರಮಾತ್ಮನಲ್ಲಿ ಆಸಕ್ತಿಯನ್ನ ಇಟ್ಟು ಪರಮಾತ್ಮನ ಆಶ್ರಯವನ್ನು ಪಡೆದು ಸಾಧನೆ ಮಾಡಬೇಕಂತ. ಸುಮ್ಮನೆ ಅವರ ಆಶ್ರಯದಲ್ಲಿ ಇದ್ವಿ, ಅವರೆಲ್ಲ ಆಸಕ್ತಿ ಭಾಳ ಆದ್ರಿ, ನಾವು ಭಾಳ ಮಂದಿ ನಮ್ಮ ಶಾಸ್ತ್ರ ಕೇಳ್ಬೇಕಂತ ಅಪೇಕ್ಷೆ ಭಾಳ ಆದ್ರಿ ಅಂತ ನಮ್ಗೆ ಎಷ್ಟೋ ಮಂದಿ ಫೋನ್ ಮಾಡ್ತಾರೆ. ಮತ್ತೆ ನಾವು ಇದನ್ನ ನಿಮ್ಮಂಗ ಪ್ರಾರಂಭ ಮಾಡ್ಬೇಕ್ರಿ, ಸಾಧನೆ ಮಾಡ್ಬೇಕ್ರು ಅಂತ ಹೇಳ್ತಾರೆ. ಕೆಲಸ ಆಯ್ತೇನು ಅವ್ರಲ್ಲೇ ಸರಿ, ಅವು ಶಾಸ್ತ್ರಗಳು ಅಲ್ಲೇ ಸರಿ, ಸಾಧನೆಗಳು ಅಲ್ಲೇ ಸರಿ. ಇದಕ್ಕೆ ಆಶ್ರಯ ಸ್ಥಾನವು ಒಂದೇ ಆಗಬೇಕೆಂದರ್ಥ. ಆಸಕ್ತಿ ಆಶ್ರಯ ಎರಡು ಕೊಡ್ಬೇಕು ನೋಡ್ರಿ. ಆಸಕ್ತಿ ಆದ ಎಲ್ಲರಿಗೂ ನಾವು ಕೂಡ ಈ ರೀತಿ ಶಾಸ್ತ್ರವನ್ನು ನಿತ್ಯ ನಿತ್ಯ ಕ್ರಮವಾಗಿ ಕೇಳಿ 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 ನಾವು ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಮುಕ್ತರ ಆಗಬೇಕಂತ ಆಸಕ್ತಿ ಆದ. ಆದ್ರೆ ಅವ್ರಿಗೆ ಆಶ್ರಯ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಆಶ್ರಯದಾತ ಬೇಕಲ್ಲ. ಮಳೆ ಅನ್ನುವಂಥದ್ದು ಒಂದು ಸಲ ಬಂದು ಮತ್ತೆ 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಮಳೆ ಬಂದ್ರೆ ಬೆಳೆ ಬರ್ತದ? ಎಲ್ಲೇನು ಕೇಳಿರೇನು? ಬರೋದಿಲ್ಲ. ಅದರಲ್ಲಿ ಕೂಡ ವಿಶೇಷವಾಗಿ ಈಗ ಭತ್ತ ಅನ್ನುವಂಥ ಬಂದದಲ್ಲ, ಆ ಭತ್ತದಲ್ಲಿ ಅಕ್ಕಿ ನಿನಗೆ ಬರಬೇಕಾದ್ರೆ ಸದಾ ಕಾಲ ಭತ್ತ ನೀರಿನಲ್ಲೇ ಇರ್ಬೇಕಾಗ. ಸದಾಕಾಲ ನೀರಿನಾಗ ಇರ್ತದೋ ಏನಿಲ್ಲ. ಒಂದು ಕಂತ ನೀರು ತಪ್ಪಂದ್ರೆ ಕೆಟ್ಟ ಹೋಗ್ತದ. ನಿನ್ನ ಹಣೆ ಬರಕ ಬಿತ್ತಿದ ಅಕ್ಕಿನೇ ಬರ್ಬೇಕಾದ್ರೆ ಸದಾಕಾಲ ಆ ನೀರಿನಲ್ಲಿ ಇರಬೇಕಂತ ಅರ್ಥ ಆಯ್ತಲ್ಲ. ನೀವು ಮುಕ್ತನ ಆಗ್ಬೇಕಂತ ಆಸಕ್ತಿ ಆದ ಎಲ್ಲ ಆದಂತಿದೆ. ಸದಾಕಾಲ ಎಲ್ಲಿ ಇರ್ತದೆ? ಸದಾಕಾಲ ಸಂಸಾರದಲ್ಲಿ ಇದ್ದು ಯಾವತ್ತೋ ಒಂದು ದಿನ ಇದನ್ನ ಮಾಡಿದ್ರೆ ಏನ್ ಆಗ್ತದಂದ್ರೆ, ಭತ್ತ ಕೈ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಕೈ ಬಂತು ಬಾಯಿಗೆ ಬರಲ್ಲ. ಯಾಕೆ ಬರ್ಲಿಲ್ರಿ? ನೀರು ನಿಂತೋಯ್ತಪ್ಪ. ಅಲ್ಲೇನು ಗೇಟ್ ರಿಪೇರ್ ಮಾಡ್ತಾರಂತ ನೀರು ಕಟ್ ಮಾಡ್ಯಾರ, ಭತ್ತ ಕೈಗೆ ಬಂದದ್ದು ಬಾಯಿಗೆ ಬರಲ್ಲ. ಅದಕ್ಕಾಗಿ ಈಗಿನ ಕಲಿಯುಗದಲ್ಲಿ ಆಶ್ರಯ ಸಿಗೋದು ಭಾಳ ಕಷ್ಟ. ಆಸಕ್ತಿ ಇರ್ಬೋದು ನಿಮ್ಗೆ, ನಾವು ಉದ್ಧಾರ ಆಗ್ಬೇಕಂತಿರ್ಬೋದು, ಆದ್ರೆ ಆಶ್ರಯ ತಾಣಗಳು ಬೇಕಲ್ಲ. ಹಾಗಾಗಿ ಮುಂದೆ ಬಹಳ ವಿಚಾರಗಳನ್ನು ಹೇಳ್ತಾ, ಒಬ್ಬ ರಾಜ ಇದ್ದ. ಅವನಿಗೆ ಆಶ್ರಯ ಸ್ಥಾನ ರಾಜನಾದರೆ ಆಸಕ್ತಿ ಸ್ಥಾನವು ಸಂಸಾರ. ಅವನಿಗೆ ಆಶ್ರಯ ಬೇರೆ, ಆಸಕ್ತಿ ಸ್ಥಾನವೇ ಬೇರೆ ಅಂತ ಅರ್ಥ ಆಯ್ತು ನೋಡು. ಒಬ್ಬ ರಾಜನ ಇಲ್ಲಿ ಆಸಕ್ತಿ ಸಂಸಾರ. ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಬೇಕಾದರೆ ಈ ರೀತಿ ಆಗಬಾರದು. ಎಲ್ಲಿ ಆಶ್ರಯದ ಆಸಕ್ತಿ ಅಲ್ಲೇಟು. ಚೇತನ ಭೂತರಾದ ಪರಮಾತ್ಮನ ಆಶ್ರಯವನ್ನು ಪಡೆದು ಅನಂತರ ಜಡವಾದ ಸಂಸಾರದಲ್ಲಿ ಆಸಕ್ತಿ ಇರಕೂಡದು. ಯಾಕೆ? ಇದು ಅನಿತ್ಯವಾದದ್ದು. ಆತ್ಮ ಸಾಕ್ಷಾತ್ಕಾರದಲ್ಲಿ ಆಸಕ್ತಿ ಆದಂತ, ಜಡವಾದ ದೇಹದಲ್ಲಿ ಪ್ರೇಮ ಆದಂತ ಆಗ್ತದ? ಸಾಧ್ಯ ಇಲ್ಲ. ಇದು ಬಿಡು.
ಯಾವ ಸಿಕ್ಕದಲ್ಲ ಅದನ್ನು ಹಿಡಿ. ಹೀಗೆ ನೀನು ಒಂದು ವೇಳೆ ಜಡವಾದ ದೇಹದ ಮೇಲೆ ನಾವೇನಾದ್ರೂ ಆಸಕ್ತಿ ಮಾಡಿದೀವಿ ಅಂದ್ರೆ ಅವು ಎಂದಿಗೂ ಕೂಡ ಯಾವ ಕಾಲದಲ್ಲಿ ಮಾನವನನ್ನ ಕಾಪಾಡಲಾರವು, ಮನುಷ್ಯನನ್ನ ಕಾಪಾಡಂಗಿಲ್ಲ. ಅವು ಏನು ಮಾಡ್ತಾವ್ರಿ ಅಂದ್ರೆ ಕಾಪಾಡೋದಿಲ್ಲ ಅಂದ್ರೆ ಅವೆಲ್ಲ ಕಾಡವು ಅಂತ ಅರ್ಥ ಮಾಡೋದು. ಈಗ ನಮ್ಮ ದೇಹ ಕಾಡಕತ್ತದಿಲ್ಲ, ಈಗ ನಾವಂತ ಯಾರು ಕಾಡಕತ್ತಿದವ್ರು ಅಂದ್ರೆ ನಮ್ಮ ದೇಹನೇ ನಮಗೆ ಕಾಡಕತ್ತದ. ಮತ್ತೆ ಇದ್ರ ಮೇಲೆ ಆಸಕ್ತಿ ಭಾಳ ನೋಡ್ರಿ. ಒಬ್ಬ ವೈರಿ ನಮಗೆ ಭಾಳ ಬೇಸರ ಕೊಟ್ಟಂದ್ರೆ ಅವನಿಂದ ದೂರ ಇರೋ ಪ್ರಯತ್ನ ಮಾಡ್ತೇವೋ ಅವನ ಸಮೀಪ ಮನೆ ಮಾಡ್ತೇವೆ ನಾವು. ಅವನ ನಿರಾಸಕ್ತಿ ಮಾಡ್ತಾನೆ ಮನುಷ್ಯ, ಅವನ ಲಕ್ಷ್ಯ ತಗೋದಿಲ್ಲ. ಯಾಕೆ ಅವನು ಕೆಟ್ಟವನ, ಅವನಿಂದ ನಮಗೆ ತೊಂದರೆ. ದೇಹವನ್ನು ಇಷ್ಟು ಆಸಕ್ತಿ ಮಾಡ್ತದಲ್ಲ, ಮತ್ತೆ ಅದರಿಂದ ಸುಖ ಆದಂತ ಅರ್ಥ ಆಯ್ತು ನಿನಗ. ದುಃಖ ಆದಂತ ತಿಳಿದ್ರೆ ಅದರ ಮೇಲೆ ಬಹಳ ಆಸಕ್ತಿ ಮಾಡಂಗಿಲ್ಲ ಮಹಾತ್ಮ. ಯಾಕೆ ಮಾಡಂಗಿಲ್ಲ ಅವ್ರ ಪಕ್ಕ ಗೊತ್ತದಂತ. ಇದನ್ನ ಆಸಕ್ತಿ ಮಾಡೋದು ಏನು, ಅದು ನಂದಲ್ಲ, ನನ್ನದಲ್ಲ. ಅದು ಅನ್ಯ ಪಂಚಮಹಾಭೂತದ ದೇಹವನ್ನ ನಾನು ನನ್ನದಂತ ಯಾಕೆ ಅನ್ನಬೇಕಂತ ಅವನು ತಿಳ್ಕೊಂಡಾನ. ಇವನು ತನ್ನ ತಾನು ಮರೆತು ಅನ್ಯ ವಸ್ತುಗಳನ್ನ ಪ್ರೀತಿ ಮಾಡ್ತಾನಂದ್ರೆ ಅದಕ್ಕೆ ಬಹಳ ಸಲ ಹೇಳಿವಲ್ಲ ನಾವು. ಯಾವ ಒಬ್ಬ ಹೆಣ್ಣು ಮಗಳು ಪರ ಪುರುಷನ ಸಂಘದಿಂದ 4 ಮಕ್ಕಳನ್ನು ಹಾಡಲು, 2 ಆಗಲಿ 3 ಆಗಲಿ 4 ಆಗಲಿ, ಗಂಡನಿಗೆ ಗೊತ್ತಿಲ್ಲ, ಆಕೆ ವ್ಯಭಿಚಾರ ಗೊತ್ತಿಲ್ಲ, ತನಗೆ ಹುಟ್ಟ್ಯಾವ ಮಕ್ಕಳಂತ ತಿಳ್ಕೊಂಡು ಸದಾ ಕಾಲ ಆ ಮಕ್ಕಳ ಮೇಲೆ ಪ್ರೇಮ ಮಾಡಕತ್ತೀನಿ ನೋಡ್ರಿ. ಇದು ಎಷ್ಟು ವ್ಯಭಿಚಾರ ಅಲ್ಲ. ಯಾಕಲ್ಲ, ಅವನು ಗೊತ್ತಿಲ್ಲ ಅಂತ. ನನ್ನ ಹೆಂಡತಿ ಜಾರಿಣಿ ಹೇಳ, ನನ್ನ ಕಣ್ಣು ತಪ್ಪಿಸಿ ಪರಪುರುಷನ ಸಂಘದಿಂದ ಹಡೆದಂತ ಮಕ್ಕಳು ಇವ್ ನನ್ನ ಮಕ್ಕಳು ನಿಜವಾಗಿ ಅಲ್ಲಂತ ಯಾವಾಗ ಗೊತ್ತಾಗ್ತದ ಅವಾಗ ಪ್ರೇಮ ಮಾಡೋದು ಬಿಡ್ತಾನ. ಅಲ್ಲಿವರೆಗೂ ಬಿಡಂದ್ರೆ ಈ ವಿಷಯ ಊರ್ ಮಂದಿ ಗೊತ್ತದ, ಇವನು ಗೊತ್ತಿಲ್ಲ ಪಾಪ. ಕೆಲವೊಂದು ವಿಷಯ ಬಾಯಿ ಬಿಟ್ಟು ಹೇಳಕ್ ಬರಂಗಿಲ್ಲ ಊರಾಗ. ಸೂಕ್ಷ್ಮ ವಿಷಯನ ಏನೋ ಹೋಲ್ ಬಿಡಪ್ಪ ನಮ್ಗೆ ಯಾಕಂತಾರ, ಅದನ್ನ ಯಾರು ಹೇಳಿಲ್ಲ. ಅವನ್ ನನವೇ ಮಕ್ಕಳಂದ ಊರಾಗ ಮಂದಿ ನಗ್ತಿದ್ರು, ಇವನೇನು ಹುಚ್ಚಾನ ಬಂತ. ತನ್ನ ಮಕ್ಕಳಲ್ಲ, ಬ್ಯಾರೆ ಹುಟ್ಟಿದ ಮಕ್ಕಳಿಗೆ ಎಷ್ಟು ಪ್ರೇಮ ಮಾಡ್ತಂತ ಮಂದಿ ಹುಚ್ಚು ಅಂತಿದ್ದಿಲ್ಲ. ಅದರಂತೆ ಮಾಯೆ ಎಂಬ ಸ್ತ್ರೀಯು ಆತ್ಮನಿಂದ ಗರ್ಭಿಣಿಯಾಗಿ, ಪರಪುರುಷನಿಂದ ಆಕೆ ಗರ್ಭಿಣಿ ಆಗಲಿಲ್ಲ. ಇಲ್ಲಿ ಮಾಯೆ ಆತ್ಮನಿಂದ ಗರ್ಭಿಣಿಯಾಗಿ ತೆತ್ತಳ 25 ತತ್ವಗಳೆಂಬ ಮಕ್ಕಳಂತ ಬರೆದ್ರ ಅವರು. 25 ಮಕ್ಕಳು ಹುಟ್ಟ್ಯಾರ ನೋಡ್ರಿ. ಇದನ್ನ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಇವು ನಾನು ಅಂತ ತಿಳ್ಕೊಂಡಿವಿ. ಅದಕ್ಕೆ ಮಹಾತ್ಮ ನೋಡಿ ಆಗ್ತಾರ. ನಮ್ಮನ್ನ ಲೌಕಿಕದವರು ಪ್ರೇಮ ಮಾಡ್ತಾರೆ. ಸುಗಪ್ಪ ಎಂಥ ಚಲೋ ಮಕ್ಕಳು, ಪೂಜಾರಿಗೆ ಎಷ್ಟು ಚಂದ ಮಕ್ಕಳು ಅಂತ ಇವ್ರು ಕೊಂಡಾಡ್ತಾರ, ಅವ್ರದ್ರ ನಗುತ್ತಾರ ಮಹಾತ್ಮರು. ಮಾಯ ಮಕ್ಕಳಲ್ಲ, ಮಾಯ ಅಂಶ ಇಲ್ಲ, ಅದನ್ನ ನೋಡಿ ನಂದ ಅಂತೀವಿ ನಾವು. ಹೀಗೆ ಆಸಕ್ತಿಯನ್ನು ತೊರೆದು ಮಾಯಾಪತಿಯಾದ ಪರಮಾತ್ಮನಲ್ಲಿ ಆಸಕ್ತಿ ಇಡಂದ್ರು. ಮಾಯಾಪತಿ, ಮಾಯಿಗೆ ಪತಿ ಯಾರು? ಪರಮಾತ್ಮ. ಅದಕ್ಕೆ ಮಾಯೆಯಲ್ಲಿ ಆಸಕ್ತಿಯನ್ನು ಬಿಡು, ಪರಮಾತ್ಮಲ್ಲಿ ಇಡೋ. ಮತ್ತೆ ಪರಮಾತ್ಮ ಎಲ್ಲಿ ಅಂತ ವಿಚಾರ ಮಾಡ್ತಿದ್ದೆ, ನೀನೇ ಪರಮಾತ್ಮ ಇದ್ದಿ. ಅದನ್ನು ಏನ್ರಿ ಬಹಳ ಕಷ್ಟ ಅದ. ಪರಮಾತ್ಮ ಎಲ್ಲಿ ಕಾಣಬೇಕು, ಎಲ್ಲಿ ನೋಡ್ಬೇಕು? ಪರಮಾತ್ಮ ನೀನೇ ಇದ್ದಲ್ಲ. ಮತ್ತೆ ನಿನ್ನ ಮೇಲೆ ನೀನು ಪ್ರೇಮವನ್ನ ಪ್ರೀತಿಯನ್ನ ಮಾಡದೆ ಅನ್ಯ ವಸ್ತುವಿನ ಮೇಲೆ ಪ್ರೇಮ ಪ್ರೀತಿಯನ್ನು ಇಟ್ಟಿದ್ದೆಲ್ಲ ಎಂಥ ಮೂರ್ಖ ಅನ್ನುವ ವಿಚಾರವನ್ನ ತಿಳಿಸೋದಕ್ಕೋಸ್ಕರವಾಗಿ ಇಲ್ಲಿ ಭಗವಂತ ಅನೇಕ ರೀತಿಯಿಂದ
ಯುದ್ಧ ಆರಂಭದಲ್ಲಿ ಅರ್ಜುನನು ಇಂಥ ಅಧಿಕಾರಿ ಅಂತ ಗೊತ್ತಾಯ್ತು. ಇತಗ ಸ್ಥೂಲ ದೃಷ್ಟಿನೂ ಅದ, ಅದಕ್ಕೆ ಸೂಕ್ಷ್ಮ ದೃಷ್ಟಿನೂ ಅದ. ಆ ಕಾರಣದಿಂದ ಇಲ್ಲಿ ಪರಮಾತ್ಮನಲ್ಲಿ ಆಸಕ್ತಿಯನ್ನಿಡು ಸ್ವರ್ಗ ಸುಖವನ್ನು ಕೋರುವವನು ಯಜ್ಞ ಯಾಗಾದಿ ಕರ್ಮಗಳಲ್ಲಿ ಆಸಕ್ತಿ ನೀಡುವಂತೆ. ನಾವು ಯಜ್ಞ ಯಾಗಾದ ಯಾಕೆ ಮಾಡ್ತೀವಿ ಅಂದರೆ ಸ್ವರ್ಗ ಸುಖಕ್ಕಾಗಿ, ಸ್ವರ್ಗಲೋಕ ಪ್ರಾಪ್ತಿಯಾಗಲಿ ಅಥವಾ ಈ ಲೋಕದಲ್ಲಿ ಇನ್ನೊಂದು ಧನ ಕನಕ ಏನಾದರೂ ಪ್ರಾಪ್ತಿ ಆಗಲಂತ ಅದ್ರಾಗ ಆಸಕ್ತಿ ಇಟ್ಟು ನಾವು ಮಾಡ್ತೀವಿಲ್ಲ. ಅವು ಆದ್ರಂಗ ಮೋಕ್ಷದ ಅಪೇಕ್ಷೆ ಇಡು. ಏನಾಗಿದೆ ದಾಡಿಯಾಗ್ಯದನ್ನು ಇದ್ರಾಗ ಆಸಕ್ತಿ ಇಲ್ಲದಂತ ಆಗೋದಿಲ್ಲ, ಆತದಿಲ್ಲ. ಅದರಂತೆ ಮೋಕ್ಷವನ್ನು ಕೋರುವ ಮುಮುಕ್ಷುವು ಮೋಕ್ಷ ಸ್ವರೂಪನಾದ ಪರಮಾತ್ಮನಲ್ಲಿಯೇ ಆಸಕ್ತಿ ಇಡಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಬೋಧ ಮಾಡ್ತಾನಂದ್ರೆ, ಅರ್ಜುನನಿಗಂತ ಅರ್ಥ ಮಾಡಬಾರ್ದು, ನಮ್ಮಂಥವ್ರಿಗೆ ಅಂತ ತಿಳಿಬೇಕು. ನಮ್ಮಂಥವ್ರು ಇದು ಶಾಸ್ತ್ರ. ಭಗವದ್ಗೀತೆ ಕೃಷ್ಣ ಅರ್ಜುನ ಏನ್ ಹೇಳಿದ, ಅರ್ಜುನ ಏನ್ ಕೇಳಿದ, ಇಷ್ಟಕ್ಕೂ ಮುಗಿಲಿಲ್ಲ. ಅದ ಒಳಗ ಗೂಢಾರ್ಥ ಏನದ, ಯಾರಿಗಾಗಿ ಹೇಳಿದ, ಶಾಸ್ತ್ರ ವಿಡಂಬನೆಯ ಮಾಡಬೇಕದು. ಅಂದಾಗ ಭಗವದ್ಗೀತೆ ಆಗಲಿ ಯಾವುದಾಗಲಿ ಅರ್ಥ ಆಗ್ತದ. ಆ ಕಾರಣದಿಂದ ಇಲ್ಲಿಗೆ ಸಮಯ ಇದೆ. ಮತ್ತು ನಮ್ಮ ಶಿಕ್ಷುವಿನ ಲಕ್ಷ್ಮಣ ದಂಪತಿಗಳು ನಾವು ಪ್ರವಾಸಕ್ಕೆ ಹೋಗುವ ಸಮಯದಲ್ಲೇ ನಾವು ರಾಮೇಶ್ವರ ಕಡೆ ಹೋದ್ವಿ, ಅವರು ಕಾಶಿ ಕಡೆ ಹೋದರು. ಕಾಶಿ ಕ್ಷೇತ್ರದ ದರ್ಶನವನ್ನ ಜೊತೆಯಲ್ಲಿ 8 ಯಾವ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಕೊಂಡು ಅವರೆಲ್ಲರೂ ಸುರಕ್ಷಿತವಾಗಿ ತಮ್ಮ ಗ್ರಾಮಕ್ಕೆ ಬಂದು ಇವತ್ತಿನ ದಿನ ಆ ಒಂದು ಕಾಶಿ ಯಾವ ವಿಶ್ವೇಶ್ವರ ಕಾಶಿ ವಿಶ್ವನಾಥನ ಪ್ರಸಾದವನ್ನು ತಮ್ಮೆಲ್ಲರಿಗೂ ಮುಟ್ಟಿಸಬೇಕು ಅನ್ನೋ ಅಭಿಪ್ರಾಯದಿಂದ ದಂಪತಿಗಳು ಬಂದಿದ್ದು, ಅವರ ಜೊತೆಗೆ ಅವರು ಎಷ್ಟು ಪ್ರೇಮ ಅಂದರೆ ಬರುವಾಗ ಒಂದು 6-7 ಜೊತೆ ತಾಳ ತಂದ. ತಾಳ ಇವನೇ ಆಗ್ತಂದೆ ಬಂದೆ, ಇಲ್ಲಪ್ಪ ಮಠ ಮತ್ತೆ ಇವೆಲ್ಲ ಇರಬೇಕಲ್ಲ ಅಂತೇಳಿ ತಂದಿನಂದ್ರು. ಭಾಳ ಚಲೋ ಮಾಡಿದ್ದಿ ನೋಡಿ. ಎಲ್ಲೇನೋ ನೋಡಕ್ ಹೋಗಿದ್ದೀವಿ ಅಂದ್ರೆ ಎಷ್ಟು ಬದಲಾವಣೆ ಆಗ್ತಾನೆ ವ್ಯಕ್ತಿ ಅಂತ. ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಚಲೋ ಬಟ್ಟೆ ಆಗಲಿ, ಬರಿ ಆಗಲಿ, ಇನ್ನೊಂದು ವಸ್ತುವಾಗಲಿ, ಬ್ಯಾಗ್ ಆಗಲಿ ತಗೊಂಡು ಬಂದು ಕೊಡೋದಾಗಿತ್ತಲ್ಲ. ಇದನ್ನೇ ತಾಳನೆ ಯಾಕಂದ ಅಂದ್ರೆ ಅವು ಬದಲಾವಣೆ ಆಗ್ತಾವಂತ. ಪ್ರಪಂಚಕ್ಕೆ ಸಲ್ಲೋವು ಬೇರೆ, ಪಾರಮಾರ್ಥಕ್ಕೆ ಸಲ್ಲೋವು ಬೇರೆ. ಹಾಗಾಗಿ ಅವರು ಸುರಕ್ಷಿತವಾಗಿ ಮತ್ತೆ ತಮ್ಮ ಯಥಾ ಒಂದು ಗ್ರಾಮಕ್ಕೆ ಆಗಮಿಸಿದ್ದು ಒಳ್ಳೆಯ ವಿಚಾರ. ಅವರಿಗೆ ಸದ್ಗುರು ಸಿದ್ಧಾರೂಢ ಬಸವನಂದರ ಆದಿಯಾಗಿ ಎಲ್ಲ ನೋಡಿದಂಥ ಎಲ್ಲ ಯಾತ್ರಾ ಸ್ಥಳದ ದೇವತೆಗಳ ಕೃಪಾ ಆಶೀರ್ವಾದ ಇದ್ದು ಆಯುಷ್ಯ ಆರೋಗ್ಯ ಅವರಿಗೆ ದೊರೆಯಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಮಂಗಲವನ್ನು ಹೇಳ್ರಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿ ಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ
ಶರಣರ ನಿಜದ ಆನಂದ ಎಲ್ಲೋ ಜನಸಿ ಎಲ್ಲೋ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ ಜನಸಿ ಎಲ್ಲೇ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ ಕಲ್ಲು ಹೃದಯದ ಕಾಲಾದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ ಮಂಗಲಂ ಗುರು ಸಂಘ ಶರಣರ ನಿಜದ ಆನಂದ ಆ ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲೊಹಿದ ಸ್ವಾಮಿಯಂತವರೋ ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲೊಹಿದ ಸ್ವಾಮಿಯಂತವರೋ ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವಾನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ ಒಳವಿಯೋಲೆ ವೇದಾಂತ ಒಡೆಯನೋ ಜಯ ದೇವಾನಿವನೋ ನುಡಿದ ತತ್ವಂ ವಶಿಯ ವಾಕ್ಯವನೋ ಕರುಣೆಯಿಂದಲಿ ಸುರಿದ ಅಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಸಂಘ ಶರಣರ ನಿಜದ ಆನಂದ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರ್ಥ ಸ್ವಾಮಿ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की